ನಾವು ಕೀರ್ತಿಸುವವರಾಗಿರ್ತೇವೆ. ಹಾಗಂದ್ರೆ ಆತನನ್ನು ಸ್ತುತಿಸುವವರಾಗಿ ಆತನ ನಾಮವನ್ನು ನಾವು ಏನ್ ಮಾಡ್ತೇವೆ, ಮಹಿಮೆ ಪಡಿಸುವವರಾಗಿರ್ತೇವೆ. ಆಮೇನ್. ಹೌದಾ ಅಲ್ವಾ? ಹೌದಾ ಅಲ್ವಾ? ಅನುದಿನವೂ ಹಾಡಿನ ಮುಖಾಂತವೋ ಇಲ್ಲ ಪದಗಳ ಮುಖಾಂತವೋ ನಾವು ಒಂದೊಂದು ದಿನವೂ ದೇವರೇ ಏನಾದರೂ ಮಾಡಿ ನಮ್ಮ ಜೀವಿತವನ್ನೆಲ್ಲ ಬದಲಾಯಿಸಿ ನಿನ್ನ ನಾಮಕ್ಕೆ ಮಹಿಮೆ ತಂದುಕೋ ಯೇಸುವೇ ಅಂತ ನಾವು ಪ್ರಾರ್ಥಿಸುವಾಗ, ತಡವಾದರೂ ನಿನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಇದೆ, ನಿನ್ನ ನಂಬಿಕೆ ಏನಾಗಲ್ಲ, ವ್ಯರ್ಥವಾಗದು ಇಲ್ಲ ಅಂತ ದೇವರು ಹೇಳ್ತಾರೆ. ಆಮೇನ್. ಹಲ್ಲೆಲೂಯಾ. ಗಾಳಿ ಇಲ್ಲ ಅಂದ್ರೇನು, ಮಳೆ ಇಲ್ಲ ಅಂದ್ರೇನು, ದೇವರು ಹಳ್ಳಗಳನ್ನು ನೀರಿನಿಂದ ತುಂಬಿಸುವಂತ ದೇವರಾಗಿರ್ತಾರೆ. ಆಮೇನ್. ಒಂದು ದಿನ ಆ ರಾಜನ ಹೆಸರು ಬರ್ತಾ ಇಲ್ಲ ನನಗೆ. ಅವರು ಎಷ್ಟೋ ಮೈಲಿಯಿಂದ ಅವರು ಅವರ ಸಿಪಾಯಿ ಕುದುರೆಗಳ ಒಟ್ಟಿಗೆ ಅವರು ಎಷ್ಟೋ ದಿನದಿಂದ ಹಾದು ಬರ್ತಾರೆ ಮರುಭೂಮಿಯಲ್ಲಿ. ಅಲ್ಲಿ ನೀರೇ ಇರುವುದಿಲ್ಲ, ಎಲ್ಲ ಏನಾಗಿರುತ್ತೆ, ಬತ್ತಿ ಹೋಗಿರುತ್ತೆ, ಒಣಗಿ ಹೋಗಿರುತ್ತೆ, ನೀರಿರುವುದಿಲ್ಲ. ಅದರಲ್ಲಿ ಆಳುಗಳು ಸಾಯ ಪರಿಸ್ಥಿತಿ, ಕುದುರೆಗಳು ಸಾಯ ಪರಿಸ್ಥಿತಿಯಲ್ಲಿ ಇರುವಂಥ ವಿಷಯವನ್ನು ನಾವು ಕಾಣ್ತೇವೆ. ಅವಾಗ ಅದೇ ಊರಲ್ಲಿ ದೇವರ ಮನುಷ್ಯನಾದ ಎಲಿಯ ಅಲ್ಲಿರ್ತಾನೆ. ಇರುವಾಗ ಆ ದೇವರ ಮನುಷ್ಯನ ಹತ್ರ ಬಂದು ಅವರು ಕೇಳುವಾಗ ಅವ್ರು ಹೇಳ್ತಾರೆ, ನೀವೆಷ್ಟು ಜನ ಇದ್ದೀರಾ ಅಷ್ಟು ಹಳ್ಳಗಳನ್ನು ನೀವೇನು ಮಾಡ್ರಿ, ಇಲ್ಲಿ ಹೋಗಿ ತೋಡ್ರಿ, ಇಲ್ಲಿ ಹೋಗಿ ತೋಡ್ರಿ ಅನ್ನುವಾಗ ಅವರು ಇಲ್ಲಿ ತೋಡಿದ್ರೆ ಹೇಗೆ ಅಂದರೆ ನೀವು ತೋಡ್ರಿ ಹೋಗಿ ಅಂತ ಹೇಳುವಾಗ ಅವರೆಲ್ಲ ಹೋಗಿ ಹಳ್ಳಗಳನ್ನು ತೋಡಿ ಸುಸ್ತಾಗಿ ಹಾಗೆ ಬಿದ್ದುಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದು ನೋಡುವಾಗ ಹಳ್ಳಗಳಲ್ಲೆಲ್ಲ ನೀರು ತುಂಬಿರುತ್ತೆ. ಆಮೇಲೆ ಗಾಳಿ ಇಲ್ಲ, ಮಳೆ ಇಲ್ಲ, ಆದ್ರೂ ದೇವರು ಒದಗಿಸುವ ದೇವರಾಗಿರ್ತಾರೆ. ಆಮೇನ್ ಅಂತ ಹೇಳಿ ಕರಗಳ ತಟ್ಟನ. ಆ ದೇವರನ್ನು ನಾವು ಸ್ತುತಿಸುವವರಾಗಿದ್ದೇವೆ, ಆ ದೇವರನ್ನು ನಾವು ನಂಬಿ ಆರಾಧಿಸುವವರಾಗಿರ್ತೇವೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸರಿ, ನಾವು ಕಳೆದ ವಾರ ನಾವು ನೋಡಿದ್ರೆ ದೇವರು ನಮ್ಮನ್ನು ದತ್ತು ಸ್ವೀಕಾರವಾಗಿ ಆತನು ಏನ್ ಮಾಡಿದ್ದಾರೆ, ನಮ್ಮನ್ನು ತೆಗೆದುಕೊಂಡಿದ್ದಾರೆ. ಯಾತದರಿಂದ ದೇವರು ತೆಗೆದುಕೊಂಡಿದ್ದಾರೆ? ಹೇಳ್ರಿ. ಏನೋ ಒಂದು ತಗೊಳ್ಬೇಕಂದ್ರೆ, ಅಂಗಡಿಗೆ ಹೋಗಿ ಏನೋ ಒಂದು ತಗೊಳ್ಬೇಕಂದ್ರೆ ಸುಮ್ಮನೆ ಕೊಡ್ತಾನ ಅಂಗಡಿಯವನು? ವಾಕ್ಯ ಇದೆಯಾ? 1 ಕೊರಿಂಥರ ಪುಸ್ತಕದಲ್ಲಿ ನಾವು ನೋಡುವಾಗ ಅದರಲ್ದ ಇದೆ ವಾಕ್ಯ. ಅದು 1 ಕೊರಿಂಥರ 6ನೇ ಅಧ್ಯಾಯ 20ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಹೇಳಲ್ಪಡುತ್ತೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾವು ಸ್ವಂತವರಾಗಿದ್ದೇವೆ. ಆದರೆ ಯಾವತ್ತು ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ ನಂಬಿ ಸ್ವೀಕರಿಸಿ ದೀಕ್ಷೆ ಸ್ಥಾನ ಹೊಂದಿಕೊಂಡ್ರೋ ಆವಾಗ ನಾವು ನಮಗೆ ಸ್ವಂತ ಸೊತ್ತೇ ಅಲ್ಲ. ಹಲ್ಲೆಲೂಯಾ. ಯಾರೋ ಒಬ್ಬರು ಇದನ್ನು ಏನ್ ಮಾಡಿದ್ದಾರೆ, ತಗೊಂಡ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಓದಿ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹಂಗಂದ್ರೆ ಒಂದು ಕ್ರಯ ಬೆಲೆ ಕಟ್ಟಿ ನಮ್ಮನ್ನು ಒಬ್ಬರು ತೆಗೆದುಕೊಂಡಿದ್ದಾರೆ. ಆತನ ಯೇಸು ಕ್ರಿಸ್ತನು. ಆತನು ಏನನ್ನು ಕೊಟ್ಟು ತೆಗೆದುಕೊಂಡಿದ್ದಾನೆ ಅಂದ್ರೆ ಬೆಲೆನೇ ಕಟ್ಟಕ್ಕಾಗ್ದಿರ ಇರುವಂತ ಪರಿಶುದ್ಧ ರಕ್ತವನ್ನು ಆತನು ಚೆಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಏನ್ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯಾ. ಆದ್ರಿಂದ ದೇವರು ನಮ್ಮನ್ನು ಏನ್ ಮಾಡಿದಾರಂತೆ, ದತ್ತು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಾವು ನೋಡಿದ್ರಿ ಕಳೆದ ವಾರದಲ್ಲಿ, ಹೋದ ವಾರ ಇಲ್ಲ 10 ಕಡೆ ವಾರದಲ್ಲಿ, ದತ್ತು ಸ್ವೀಕಾರ ಮಾತ್ರ ಅಲ್ಲ, ಒಬ್ಬ ಮಗುವನ್ನು ದತ್ತು ತಗೊಂಡ್ಬಿಟ್ರೆ ಮಗನಾಗುವ ಅಧಿಕಾರ ಮಾತ್ರ ಇದ್ರೆ ಸಾಲದು, ಅಧಿಕಾರದೊಂದಿಗೆ ಅವನು ಬಾಧ್ಯನಾಗಿ ಇರಬೇಕು. ಹಂಗಂದ್ರೆ ಅವನ ದತ್ತು ತಗೊಂಡ್ಮೇಲೆ ಅವನು ನನ್ನ ಮಗ ಅಂತ ಅಧಿಕಾರದಿಂದ ಅವ್ರು ಹೇಳ್ಬೋದು, ಆ ಮಗು ನನ್ನ ತಂದೆ ಅಂತ ಅಧಿಕಾರದಿಂದ ಹೇಳ್ಬೋದು. ಆದ್ರೆ ಬೇರೆ ಅಧಿಕಾರ ಇದ್ರೆ ಆ ಮಗುಗೆ ಸಾಲದು, ಬಾಧ್ಯನಾಗಿನೂ ಅವನು ಇರಬೇಕು. ಬಾಧ್ಯನಂದ್ರೆ ಆ ತಂದೆಗೆ ಇರುವಂತ ಪ್ರತಿಯೊಂದು ಆಸ್ತಿಯ ಮೇಲೆಯೂ ಆತನು ಬಾಧ್ಯನಾಗಿರ್ಬೇಕು. ಹಲ್ಲೆಲೂಯಾ. ಅದನ್ನೇ ದೇವರು ಮಗನಾಗಿ ಮಾತ್ರ ಮಾಡದಿರ ಮಗನ ಒಟ್ಟಿಗೆ ನಮ್ಮನ್ನು ಬಾಧ್ಯರನ್ನಾಗಿ ಕೂಡ ಮಾಡಿದ್ದಾರೆ. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಒಂದು 23ರಲ್ಲಿ 7:23 ಕೂಡ ಓದಿ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡಿ. ಹಾಲೆಲೂಯ. ರಾಜಾದಿ ರಾಜನ ಮಕ್ಕಳು ನಾವು ಏನಾಗಿರ್ತೇವೆ? ರಾಜರಾಗಿ ಕಾಣಲ್ಪಡಬೇಕು. ಆಮೆನ್. ಹಾಲೆಲೂಯ. ದರಿದ್ರರಾಗಲ್ಲ. ದೇವರು ಯೇಸು ಸ್ವಾಮಿ ತನ್ನ ನಾಮದಿಂದ ನಮ್ಮನ್ನು ಪಾಪದಿಂದ, ಶಾಪದಿಂದ, ರೋಗದಿಂದ, ದರಿದ್ರದಿಂದ ಆತನು ಬಿಡಿಸಿದ್ದಾನೆ. ನಾವು ದರಿದ್ರರವರಲ್ಲ. ಹಲ್ಲೆಲೂಯ. ಒಂದು ಕಾಲದಲ್ಲಿ ನಾವು ದರಿದ್ರರಾಗಿದ್ರಿ, ಆದ್ರೆ ಇವತ್ತು ರಾಜಾದಿ ರಾಜನಿಗೆ ಮಗನಾಗಿದ್ದು ಮಗನ ಒಂದಿಗೆ ಬಾಧ್ಯನಾಗಿರುವಾಗ ನಾವು ದರಿದ್ರರಲ್ಲ, ನಾವು ಕೊಡುವವರಾಗಿರ್ತೇವೆ. ನಾವು ಕೇಳುವವರಲ್ಲ, ನಾವು ಕೊಡುವವರಾಗಿರ್ತೇವೆ. ಆಮೇನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಯಾವ ಮನುಷ್ಯನಿಗೂ ನಾವೇನಾಗಿರಬಾರ್ದು? ದಾಸರಾಗಿರಬಾರ್ದು. ಹಂಗಂದ್ರೆ ಯಾವ ಸೈತಾನನಿಗೂ ನಾವು ಗುಲಾಮರಾಗಿರಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆದ್ರಿಂದ ನಾವು ನೋಡುತ್ತೇವೆ, ವಾಕ್ಯಗಳನ್ನು ನಾವು ಗಮನಿಸುವಾಗ ದೇವರು ದತ್ತು ಸ್ವೀಕಾರ ಮಾಡಿಕೊಂಡದ್ದು ಮಾತ್ರ ಅಲ್ಲ, ಆತನು ಮಕ್ಕಳಾಗ ಅಧಿಕಾರದೊಂದಿಗೆ ಏನ್ ಮಾಡಿದ್ದಾರೆ? ಬಾಧ್ಯರಾಗಿ ಮಾಡಿದ್ದಾರೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ನಮಗೆ ತಂದೆಯಾಗಿರುವುದಕ್ಕಾಗಿ ಸ್ತೋತ್ರ. ಮಕ್ಕಳಾಗುವ ಅಧಿಕಾರದೊಂದಿಗೆ ಬಾಧ್ಯರಾಗಿ ಮಾಡಿದ್ದಿ. ಆಮೆನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಮತ್ತೆ ಕೆಲವು ವಿಷಯಗಳನ್ನು ನಾವು ಸತ್ಯವೇದದಿಂದ ನಾವು ಗಮನಿಸುವವರಾಗಿರ್ತೇವೆ. ಒಬ್ಬನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟ ಕೂಡಲೇ ಅವನ ಜೀವಿತದಲ್ಲಿ ನೆರವೇರುವಂತಹ ಕಾರ್ಯಗಳನ್ನು ನಾವು ನೋಡ್ತೇವೆ. 1 ಯೋಹಾನ 3:2 ಓದಿ. ಒಬ್ಬ ಮನುಷ್ಯ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ ಕೂಡಲೇ ಅವನ ಜೀವಿತದಲ್ಲಿ ನಡೆಯುವಂತಹ ವಿಷಯಗಳು. 1 ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಪ್ರಿಯರೇ, ಮೇಲಿಂದಾನೇ ಓದ್ಬಿಡಿ 3ರಿಂದ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ಹಲ್ಲೆಲೂಯ. ಅದನ್ನ ಪ್ರೀತಿ ಎಂಥದ್ದು ಅಂತ ಹೇಗೆ ನಾವು ತಿಳಿದುಕೊಳ್ಬೋದು? ಈ ವಾಕ್ಯ ಹೇಳುತ್ತೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯಾದ, ಪರಲೋಕದ ತಂದೆಯಾದ ದೇವರು ಏನ್ ಮಾಡಿದಾರಂತೆ? ಆತನ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಆ ಪ್ರೀತಿ ಹೇಗೆ ನೋಡಬಹುದಂದ್ರೆ, ಹಲ್ಲೆಲೂಯ, ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ತನ್ನ ಮಗನ ಮರಣದ ಮೂಲಕ ನಮ್ಮನ್ನು ಆತನು ಮಗನಾಗಿ ಮಾಡಿ ಪ್ರೀತಿಸುವಂತ ದೇವರಾಗಿದ್ದಾರೆ. ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯ. ಯಾಕೆ ಒಂಥರ ಇದ್ದೀರಾ ಇವತ್ತು? ನಾನ್ತಾ ಹಂಗಿರ್ಬೇಕು, ಜಗದೀಶ್ ಖಾನೆ, ಅಪ್ಪು ಖಾನೆ, ರಾಸಾತಿ ಖಾನೆ ಅಂತ ನಾನ್ತಾ ಫೀಲಿಂಗ್ ಆಗಿ, ನೀವೇ ಫೀಲಿಂಗ್ ಆಗಿರ್ತೀರಾ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೋಡಿ, ಚೆನ್ನಾಗಿ ಗಮನಿಸಿ. ದೇವರು ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿ. ಹಲ್ಲೆಲೂಯ. ಅದೇ ಯೋಹಾನ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟರು. ಯಾಕಂದ್ರೆ ಆ ಮಗನಾದ ಕ್ರಿಸ್ತನನ್ನು ನಂಬುವ ಒಬ್ಬನಾದರೂ ಕೆಟ್ಟು ಹೋಗ್ದಿರಾ, ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಬೇಕು. ಹೆಂಗನ ದೇವ್ರು ನೆನೆಸಿರ್ಬೋದು, ನಾನು ಸೃಷ್ಟಿ ಮಾಡಿದ ಈ ಮನುಷ್ಯ ನೋವ ಕಾಲದಲ್ಲಿ ನಾನು ನಾಶ ಮಾಡ್ದಂಗೆ ಇವಾಗಲೂ ನಾಶ ಮಾಡ್ಬಿಡ್ತೀನಿ, ಬೇಡ ಈ ಮನುಷ್ಯರೇ ಅಂತ ಕೂಡ ದೇವ್ರು ನೆನೆಸಿರ್ಬೋದು ಮನಸ್ಸು ಮಾಡಿದ್ರೆ. ಅದೇ ದೇವರು ಪ್ರೀತಿ ಇದೆ ಮನುಷ್ಯನ ಮೇಲೆ. ಆದ್ರಿಂದ ತನ್ನ ಕೋಪವನ್ನು ಅಣಗಿಸಿಕೊಂಡು ಆ ಮನುಷ್ಯರ ಮೇಲೆ ಪ್ರೀತಿ ಇರುವುದರಿಂದ ದೇವರು ಏನ್ ಮಾಡಿದ್ರು? ತನ್ನ ಒಬ್ಬನೇ ವಾಕ್ಯವಾದ ಕುಮಾರನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಆತನ ಮರಣದಿಂದ ನಾವೇನ್ ನೋಡ್ತೀವಿ? ಆತನ ಪ್ರೀತಿಯನ್ನು ನೋಡ್ತೇವೆ. ಆಮೇನ್. ಹಲ್ಲೆಲೂಯ. ಯಾರಿಗಾದ್ರೂ ಏನಾದರೂ ಒಂದು ಸಹಾಯ ನಾವು ಮಾಡುವುದಾದರೆ, ಒಂದ್ ವೇಳೆ ಊಟ ಕೊಡ್ಬೋದು, ಇಲ್ಲ ಒಂದ್ ವೇಳೆ ಒಂದ್ ಜೊತೆ ಬಟ್ಟೆ ಕೊಡ್ಬೋದು, ಇಲ್ಲ ಏನೋ ಒಂದು ಹಣ ಸಹಾಯ ಮಾಡ್ಬೋದು. ಮಗನ ಪ್ರಾಣ ನಾವು ಬಲಿ ಮಾಡಕ್ಕೆ ಯೋಚಿಸ್ತೇವಾ? ಸ್ವಲ್ಪ ಯೋಚನೆ ಮಾಡಿ. ಆದರೆ ದೇವರು ಮನುಷ್ಯನ ಮೇಲೆ ತನ್ನ ಪ್ರೀತಿ ಇದ್ದಿದ್ದರಿಂದ
ಆತನು ತನ್ನ ಒಬ್ಬನೇ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಮರಣದ ಮೂಲಕ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಆಮೇಲೆ ಓದಿ. ನಾವು ಹಲೋ ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಲೋಕ ಅಂದ್ರೆ ಲೋಕದ ಜನರು ಬೇರೆ, ದೇವರ ಮಕ್ಕಳು ಬೇರೆ. ನಾವು ಮಾಡುವಂತ ದೇವರ ಮಕ್ಕಳು ಮಾಡುವಂತ ಕಾರ್ಯಗಳು ಲೋಕದ ಜನರು ಇಷ್ಟಪಡಲ್ಲ. ಲೋಕದ ಜನರು ಮಾಡುವಂತ ಕೆಲಸ ದೇವರ ಮಕ್ಕಳು ಇಷ್ಟಪಡುವುದಿಲ್ಲ. ಆದ್ರಿಂದ ನಾವು ಮಾಡುವಂತ ಕೆಲವೊಂದು ಕಾರ್ಯಗಳು ಲೋಕದ ಜನರು ಇಷ್ಟಪಡಲ್ಲ. ಹಲ್ಲೆಲೂಯ. ಅವರು ಒಂದು ವೇಳೆ ಲೋಕದಿಂದ ದೇವರನ್ನು ತಿಳಿದುಕೊಂಡ್ರೆ ಅವರು ದೇವರ ಮಕ್ಕಳಾಗ್ತಾರೆ. ದೇವರು ಅದಕ್ಕೆ ತಡ ಮಾಡ್ತಾ ಇದ್ದಾನೆ. ಆತನ ಬರವಣಿಗೆ ಅದಕ್ಕೆ ತಡೆಯಾಗಿದೆ. ಅದನ್ನು ಕಾದಿದ್ದಾನೆ. ಒಬ್ಬರು ನಾಶವಾಗೋದು ಆತನ ಇಷ್ಟವೇ ಅಲ್ಲ. ವಾಕ್ಯ ಹೇಳುತ್ತೆ, ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇರ್ಬೋದು. ಒಬ್ಬ ಯೇಸುವನ್ನು ನಂಬಿರ್ತಾನೆ, ಒಬ್ಳು ಯೇಸುವನ್ನು ನಂಬದಿರ ಇರ್ತಾರೆ. ಒಬ್ಬನು ಯೇಸುವನ್ನು ನಂಬಿರ್ತಾನೆ, ಒಬ್ಳು ಯೇಸುವನ್ನು ನಂಬದಿರ ಇರಲ್ಲ. ಯೇಸುವನ್ನು ನಂಬುವಂಥವರು ಮಾಡುವಂಥ ಪದ್ಧತಿಗಳು, ಆಚಾರಗಳು, ಮಾತಾಡುವ ವಿಷಯಗಳು ಯೇಸುವನ್ನು ಅರಿಯದಿರ ಇರುವವರಿಗೆ ಇಷ್ಟನೇ ಆಗಲ್ಲ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತರ ಕುಟುಂಬಗಳಲ್ಲಿ ಹಾಗೆ ಇದೆ. ಕೆಲವೊಂದು ಕುಟುಂಬಗಳಲ್ಲಿ, ನಮ್ಮ ಕುಟುಂಬ ಅಂತಲ್ಲ, ಇಡೀ ಜಗತ್ತಲ್ಲಿ ಎಷ್ಟೋ ಕ್ರಿಸ್ತರ ಕುಟುಂಬ ಇದೆ. ಗಂಡ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾನೆ, ನನ್ನ ಹೆಂಡತಿ ಚರ್ಚ್ಗೆ ಹೋಗಿ ಮತ ಚೇಂಜ್ ಆಗಿದ್ದಾರೆ. ಹೆಂಡತಿ ಹೋಗಿ ಗಂಡನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಸ್ಟೇಷನಲ್ಲಿ. ಇವತ್ತು ಅದೆಲ್ಲ ನಡೀತಾ ಐತೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಮಾಡುವಂಥ ವಿಷಯ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರು ಮಾಡುವಂಥ ಹ್ಯಾಬಿಟ್ ನಮಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಕತ್ತಲೆಯಿಂದ, ಪಾಪದಿಂದ ದೇವರು ನಮ್ಮನ್ನು ತನ್ನ ಮಕ್ಕಳ ಆಗಿ ಮಾಡಿ ತನ್ನ ರಾಜ್ಯಕ್ಕೆ ಆತನು ಕರೆದುಕೊಂಡು ಬಿಟ್ಟಿದ್ದಾನೆ. ಆತನ ರಾಜ್ಯದ ಮಕ್ಕಳು ದೇವರು ನೀತಿ, ನ್ಯಾಯ, ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಡುವಂಥದ್ದು. ಹಲ್ಲೆಲೂಯಾ. ಆದ್ರಿಂದ ದೇವರು ಹೇಳಿದ್ರು, ಮೊದಲು ಪರಲೋಕ ರಾಜ್ಯ ಅದರ ನೀತಿಯನ್ನು ಹುಡುಕಿ. ಹಲ್ಲೆಲೂಯಾ. ನಾವು ಪರಲೋಕ ರಾಜ್ಯ ಅದರ ನೀತಿಯನ್ನು ಹುಡುಕುವವರು, ಲೋಕದವರು ಅಲ್ಲ. ಲೋಕದವರು ಹಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದಿ, ಮುಂದಕ್ಕೆ ಓದಿ. ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿ ಇದ್ದೇವೆ. ಮುಂದೆ ನಾವು ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಇವಾಗ ನಾವು ದೇವರ ಮಕ್ಕಳು ಅಂತ ಹೇಳ್ಕೊಳ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಬಂದ ಮೇಲೆ ನಾವು ಏನಾಗಿರ್ತೇವೆ? ಮಕ್ಕಳಾಗಕ್ಕೆ ನಾವು ಚಾನ್ಸಸ್ ಆಗಿರ್ತೇವಾ? ನಿಜವಾಗ್ಲೂ ನಾವು ಆತನ ಮಕ್ಕಳಾಗಿರ್ತೇವಾ ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಅಂತ ಈ ಯೋಹಾನ ಬರೆಯುವಂಥ ಸುವಾರ್ತೆ ಇದು. ಇವಾಗ ನಾನು ದೇವರ ಮಗನಾಗಿದ್ದೇನೆ. ದೇವರ ಬಂದ ಮೇಲೆ, ನನ್ನನ್ನು ದೇವರೊಟ್ಟಿಗೆ ಕರ್ಕೊಂಡು ಹೋದ್ಮೇಲೆ ಆ ಮಗನ ಸ್ಥಾನವನ್ನು ನಾನು ಹೊಂದಿದ್ದೇನಾ ನನಗೆ ಇನ್ನ ಗೊತ್ತಿಲ್ಲ. ಆಮೇಲೆ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನಾಗಿ ಇರುವೆವೆಂದು ಬಲ್ಲೆವು. ಹಲ್ಲೆಲೂಯಾ. ಆದ್ದರಿಂದ ನಾವು ತಿಳಿದುಕೊಳ್ಳಬೇಕಾದ ವಿಷಯ, ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ಆ ಪ್ರೀತಿಗೆ ದೇವರು ತನ್ನ ಮಗನನ್ನೇ ಬಲಿ ಕೊಟ್ಟಿದ್ದಾರೆ. ಆ ಯೇಸುವನ್ನು ನಂಬಿ ದೇವರು ಹೇಳಿದಂಥ ಪ್ರತಿಯೊಂದು ಕಾರ್ಯಗಳನ್ನು ನಾವು ಮಾಡಿ ಮುಂದೆ ಹೋಗುವಾಗ ದೇವರ ಪ್ರತ್ಯಕ್ಷೆಯಲ್ಲಿ, ಹಾಗಾದರೆ ದೇವರು ಯೇಸು ಎರಡನೇ ಬರವಣಿಗೆಯಲ್ಲಿ ನಾವು ಆತನೊಟ್ಟಿಗೆ ಇರ್ತೇವೆ. ಇವನಿಗೆ ಡೌಟ್ ಆಗಿಬಿಡೈತೆ ಇಲ್ಲಿ. ಯಾರಿಗೆ? ಯೋವಾನ್ಗೆ. ನಾವು ಇರ್ತೀವೋ ಇಲ್ವೋ? ಯಾಕಂದ್ರೆ ಅವನು ಮನುಷ್ಯ ತಾನೆ. ಅವನು ಮನುಷ್ಯ ತಾನೆ. ನಾವು ಇರ್ತೀವೋ, ದೇವರ ಹಾಗೆ ಇರ್ತೇವೋ, ದೇವರೊಟ್ಟಿಗೆ ಇರ್ತೀವೋ, ಎಲ್ಲ ದೇವರ ಮಕ್ಕಳ ಹಾಗೆಯೇ ಇರ್ತೀವೋ ಅಂತ ಅವನಿಗೆ ಡೌಟ್ ಆಗಿಬಿಡೈತೆ. ಹಲ್ಲೆಲೂಯಾ. ನಾವು ಡೌಟ್ ಕೇಸ್ ಪಡುವವರ ಆಗಿರಬಾರ್ದು, ನಾವು ನಂಬಿಕೆ ಉಳ್ಳವರಾಗಿರ್ಬೇಕು. ಆಮೇನ್. ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ದೇವರು ಯೇಸುವಾಗಿರ್ತಾರೆ. ಹಲ್ಲೆಲೂಯಾ. ಆದ್ರಿಂದ ಒಬ್ಬ ಮನುಷ್ಯ ಕರ್ತನಾದ ಯೇಸುವ ಮೇಲೆ ನಂಬಿಕೆ ಇಟ್ಟ ಕೂಡಲೇ ಅವನಿಗೆ ಮೊದಲ ಕಾರ್ಯ ಏನಾಗುತ್ತೆ? ಮಕ್ಕಳು. ಲೋಕದಿಂದ ಏನಾಗುತ್ತೆ? ಅವನು ಬೇರ್ಪಡ್ತಾನೆ. ಆಮೇನ್. ಲೋಕದಿಂದ ಅವನೇನಾಗ್ಬಿಡ್ತಾನೆ?
ಬೇರ್ಪಟ್ಟು ಬರ್ತಾನೆ, ಸಪ್ರೇಟಾಗಿ ಆಗ್ತಾನೆ. ಹಂಗಂದ್ರೆ ಒಂದು ಮತ್ತಾಯದಲ್ಲಿ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಹೇಳಿದ್ರು. ಹೋಗಿ ಸಮುದ್ರ ತೀರದಲ್ಲಿ ನೋಡು, ಮೀನು ಹಿಡಿಯುವವರನ್ನು ನೋಡು, ಗಮನಿಸು. ಅಲ್ಲಿ ಅವರು ರಾತ್ರಿ ಎಲ್ಲ ಬಲೆ ಹಾಕಿ ಎಲ್ಲ ಎಳ್ಕೊಂಡು ದಡದ ಮೇಲೆ ಬರ್ತಾರೆ. ಬರುವಾಗ ಆ ಬಲೆಯಲ್ಲಿ ಇರುವಂತ ಪ್ರತಿಯೊಂದು ಜಾತಿಯ ಮೀನು ಇರುತ್ತೆ. ಅಲ್ಲಿ ಪ್ರತಿಯೊಂದು ಜಾತಿಯ ಮೀನುಗಳು ಇರುತ್ತೆ. ಆದರೆ ಅವ್ರಿಗೆ ಬೇಕಾಗಿರುವ ಒಳ್ಳೆ ಜಾತಿಯ ಮೀನುಗಳನ್ನು ಮಾತ್ರ ಆರಿಸಿ ತೆಗೆದು ಬೇಡದಿರೋದೆಲ್ಲ ಬಿಸಾಕ್ಬಿಡ್ತಾರೆ. ಅದೇ ರೀತಿನೇ ಒಂದು ಕಾಲದಲ್ಲಿ ಲೋಕದವರನ್ನು ನಮ್ಮವರನ್ನು ದೇವರು ಬೇರ್ಪಡಿಸಿ ತನಗೆ ಬೇಕಾದವರನ್ನು ಯೇಸು ಏನ್ ಮಾಡ್ತಾರೆ, ತನ್ನ ಕಡೆಗೆ ಸೇರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ಮತ್ತಾಯ 24:25 ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾರೆ. ಯೇಸು ಪ್ರತ್ಯಕ್ಷನಾಗುವಾಗ, ಆತನು ಬರುವಾಗ ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ, ಕುರಿಗಳನ್ನು ಮೇಕೆಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಮನುಷ್ಯನನ್ನು ಬೇರೆ ಮಾಡ್ತಾರೆ. ಬಲದ ರೈಟ್ ಸೈಡಲ್ಲಿ ತನ್ನ ಕುರಿಗಳನ್ನು, ಲೆಫ್ಟ್ ಸೈಡಲ್ಲಿ ಮೇಕೆಗಳನ್ನು ಕೂಡಿಸುವವರಾಗಿರ್ತಾರೆ. ಹಲ್ಲೆಲೂಯಾ. ರೈಟ್ ಸೈಡಲ್ಲಿ ಸೇರಿಸಿದಂಥ ಆ ಕುರಿಗಳನ್ನು, ಬನ್ನಿ, ಲೋಕ ಉಂಟಾಗುವುದಕ್ಕೆ ಮುಂಚೆಯಿಂದ ನಿಮಗಾಗಿ ಸಿದ್ಧ ಮಾಡಲ್ಪಟ್ಟ ರಾಜ್ಯದಲ್ಲಿ ಪ್ರವೇಶಿಸಿರಿ. ಮಿಕ್ಕಿದವರೆಲ್ಲ ಪಿಶಾಚಿಗೂ ಆತನ ದೂತನಿಗೂ ಸಿದ್ಧ ಮಾಡಿದಂತ ಬೆಂಕಿಯ ಗಂಧಕಗಳಲ್ಲಿ ತಳ್ಳಲ್ಪಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದುದರಿಂದ ಒಬ್ಬ ಯೇಸುವನ್ನು ಸ್ವೀಕರಿಸಿಕೊಂಡ, ರಕ್ಷಕನೆಂತ ಸ್ವೀಕರಿಸಿಕೊಂಡ ಕೂಡಲೇ ಅವನ ಜೀವಿತದಲ್ಲಿ ಅವನು ದೇವರ ಮಕ್ಕಳಾಗ್ತಾನೆ. ಲೋಕದಿಂದ ಬೇರ್ಪಟ್ಟು ದೇವರ ಮಕ್ಕಳಾಗಿ ಅವನು ಏನಾಗ್ತಾನೆ, ಮಾರ್ಪಡ್ತಾನೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, ರೋಮರ್ 8ನೇ ಅಧ್ಯಾಯ 23ನೇ ವಚನ ಓದಿ. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮನ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನೋಡಿ, ಆದಿ ಅಪೊಸ್ತಲರು ಇಲ್ಲಿ ಹೇಳುವಂತ ವಿಷಯ, ದೇವರ ಸೇವೆ ಮಾಡುವವರು, ದೇವರ ಮಕ್ಕಳು, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು, ಅವರಿಗಾಗಿ ಬರೆದಂತ ವಿಷಯ ಏನು ಬರೆದಿದೆ ಅಂತ ನಾವು ನೋಡುವಾಗ, ಪವಿತ್ರಾತ್ಮವನ್ನು ಹೊಂದಿದ ನಾವಾದರೂ, ಹಂಗಂದ್ರೆ ಪವಿತ್ರಾತ್ಮನನ್ನು ನಾವು ಹೊಂದಿದ್ದೇವಾ ಇಲ್ವಾ? ಹಲ್ಲೆಲೂಯಾ. ಯೇಸು ಹೇಳಿದ್ರ ಇಲ್ವಾ, ಸಹಾಯಕನನ್ನು ಕಳಿಸ್ತೇನೆ. ಯಾರು ಸ್ವಂತ ರಕ್ಷಕರಾಗಿ ಯೇಸುವನ್ನು ಅಂಗೀಕರಿಸ್ತಾರೋ ಅವರು ಮಕ್ಕಳಾದ್ಮೇಲೆ ಬಾಧ್ಯರು. ಅಂತಹ ಬಾಧ್ಯರಿಗೆ ಒಬ್ಬ ಸಹಾಯಕನನ್ನು ದೇವರೇನ್ ಮಾಡಿದ್ದಾರೆ, ಕಳಿಸಿಕೊಟ್ಟಿದ್ದಾರೆ. ಇವಾಗ ನಾವು ಪವಿತ್ರಾತ್ಮವನ್ನು ಹೊಂದಿದ್ದೇವೆ. ಹೊಂದಿದ ನಾವೇನಾಗಿರ್ತೇವೆ, ಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನಾವು ಏನಾಗ್ತಾ ಇದ್ದೇವೆ, ನರಳುತ್ತಿದ್ದೇವೆ. ಹಲ್ಲೆಲೂಯಾ. ಏನದು ದೇಹಕ್ಕೆ ಬರಬೇಕಾದಂಥದ್ದು? ದೇಹಕ್ಕೆ ಬರಬೇಕಾದಂಥದ್ದು ಏನದು? ಹಲ್ಲೆಲೂಯಾ. ಈ ದೇಹ ಒಂದು ದಿನ ಕಳಚಿ ಬಿದ್ದು ಹೋಗುತ್ತೆ. ಇನ್ನೊಂದು ದೇಹವನ್ನು ದೇವರು ನಮಗಾಗಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ದೇವರ ರಾಜ್ಯದಲ್ಲಿದೆ, ಅದು ದೇವರ ಪರದೇಶಿಯಲ್ಲಿದೆ. ಈ ದೇಹ ಇಲ್ಲಿ ಕಳಚಿ ಹೋಗುತ್ತೆ, ಆದರೆ ಇನ್ನೊಂದು ದೇಹ, ಮಹಿಮೆಯ ದೇಹವನ್ನು ದೇವರು ಉಂಟು ಮಾಡಿ ದೇವರ ಪರದೇಶಿಯಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಹೇಗೆ ನಾವು ಕಂಡುಕೊಳ್ಬಹುದು ಇನ್ನೊಂದು ದೇಹ ನಮಗ ಕಾದಿದೆ, ಮಹಿಮೆಯ ದೇಹ ಅಂತ ನಾವು ನೋಡುವಾಗ, ಆ ಭಿಕ್ಷಿದವನು, ಆ ಸೌಕಾರ ಸಾಯ್ತಾರೆ. ಒಬ್ಬ ನರಕಕ್ಕೆ ಹೋಗ್ತಾನೆ, ಒಬ್ಬ ಪರದೇಶಕ್ಕೆ ಹೋಗ್ತಾನೆ. ಇವಾಗ ಬೇರೆ ಆತ್ಮನನ್ನು ಕಾಣಕ್ಕಾಗಲ್ಲ. ಒಬ್ಬ ಮನುಷ್ಯ ಶರೀರದಿಂದ ಇರುವಾಗಲೇ ಇವನು ಇಂಥವನು, ಇವನ ಹೆಸರು ಇಂಥದಂತ ಹೇಳಕ್ಕಾಗುತ್ತೆ. ಸೌಕಾರ ಬೆಂಕಿಯ ಗಂಧಕದಲ್ಲಿ, ಉರಿಯುವ ಬೆಂಕಿಯ ಗಂಧಕದಲ್ಲಿ ಹೋಗಿ ವೇದನೆ ಪಟ್ಕೊಂಡು
ಅವನು ಕಣ್ಣೆತ್ತಿ ನೋಡುವಾಗ ಪರದೇಶಿ ಕಾಣಲ್ಪಡುತ್ತೆ. ಅಬ್ರಹಾಮನ ಮಡಿಲಲ್ಲಿ ಲಾಜರುವಾದ ಭಿಕ್ಷಕನನ್ನು ಇಟ್ಟಿರ್ತಾರೆ. ಅಲ್ಲಿ ಇವನು ನೋಡಿ ಹೇಳ್ತಾನೆ, ಆ ಲಾಜರನ್ನು ಕಳಿಸಿ ಆತನ ತುದಿ ಬೆರಳಿಂದ ನೀರನ್ನು ಅದ್ದಿ ನನ್ನ ನಾಲಿಗೆಗೆ ಮುಟ್ಟಲಿ, ನಾನು ಈ ಉರಿ ಸಂಕಟದಲ್ಲಿ ತಾಳಕ್ ಆಗ್ತಾ ಇಲ್ಲ ಅಂತಾನೆ. ಹಲ್ಲೆಲೂಯ. ಅವಾಗ ಆ ಲಾಜರನ್ನು ಹೇಗೆ ನೋಡಿರ್ತಾನೆ ಅಂದ್ರೆ, ಲಾಜರ್ ಸತ್ತಿದ ತಕ್ಷಣ ತನ್ನ ದೇಹದಿಂದ ಅವನ ಆತ್ಮ ದೇವದೂತರು ತೆಗೆದುಕೊಂಡು ಹೋಗಿ ದೇವರು ಸಿದ್ಧ ಮಾಡಿ ಇಟ್ಟಿದ್ದಂತ ಆ ಮಹಿಮೆಯ ದೇಹವನ್ನು ಅವನು ಧರಿಸಿಕೊಂಡಿದ್ದ. ಆಮೇಲೆ ಹಲ್ಲೆಲೂಯ. ಅದನ್ನೇ ಇವನು ಕಂಡು ಹೇಳ್ತಾನೆ, ಆ ಲಾಜರನ್ನು ಕಳಿಸು. ಹಲ್ಲೆಲೂಯ. ಅವಾಗ ಈ ದೇಹ, ಈ ಭೂಮಿಯಲ್ಲಿ ಈ ದೇಹ ಕಲಿಚು ಹೋಗುವುದು, ಒಂದಿನ ಹೋಗುತ್ತೆ. ದೇವರ ರಾಜ್ಯದಲ್ಲಿ ನಿನಗಾಗಿ ನನಗಾಗಿ ಒಂದು ಮಹಿಮೆಯ ದೇಹ ಏನಾಗಿರುತ್ತೆ, ಇಡಲ್ಪಟ್ಟಿರುತ್ತೆ. ಆಮೇನಂತ ಹೇಳೋಣ. ದೇವರು ಆ ಪುತ್ರರ ಪದವಿಯನ್ನು ಮಾತ್ರ ಅಲ್ಲ, ಪರಿಶುದ್ಧ ಆತ್ಮನ ಸಹಾಯವನ್ನು ಕೂಡ ಕೊಟ್ಟು ನಿನಗಾಗಿ ನನಗಾಗಿ ಒಂದು ಮಹಿಮೆಯ ದೇಹವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದನ್ನು ಹೊಂದಿಕೊಳ್ಳಬೇಕಾದರೆ ನಾವು ನಂಬಿಕೆ ಉಳ್ಳವರಾಗಿ ನಾವು ಕಾಣಲ್ಪಡಬೇಕು. ಓದಿ 24 ಓದಿ. ಅವ್ರು ಏನು ಹೇಳ್ತಾರೆ ಅಪೊಸ್ತಲರು? ಅದೇ 8:24 ಓದಿ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನು ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದಕ್ಕೆ ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದಿರುವೆವು. ಅವ್ರೇನು ಹೇಳ್ತಾ ಇದ್ದಾರೆ ಇಲ್ಲಿ, ನಾವು ರಕ್ಷಣೆ ಹೊಂದಿದ್ರೇನು ಇನ್ನು ನಾವು ಎದುರು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರು ರಕ್ಷಣೆ ಹೊಂದಿಬಿಟ್ಟಿದ್ದಾರೆ. ಯೇಸು ನಾಮದಲ್ಲಿ ನಂಬಿಕೆ ಇಟ್ಟು ದೀಕ್ಷೆ ಸ್ಥಾನ ತೆಗೆದುಕೊಂಡು ಅವ್ರೇನಾಗಿದ್ದಾರೆ, ದೇವರಿಗೆ ಶಿಷ್ಯರಾಗ್ಬಿಟ್ಟಿದ್ದಾರೆ. ಶಿಷ್ಯರಾಗಿದ್ರೆ ಕೂಡ ಅವ್ರು ಇನ್ನೂ ಎದುರು ನೋಡುವವರಾಗಿದ್ದಾರೆ. ಏನನ್ನು ಎದುರು ನೋಡುವವರಾಗಿದ್ದಾರೆ ಅಂದ್ರೆ, ಈ ಭೂಮಿಯಲ್ಲಿರುವುದನ್ನು ಎದುರು ನೋಡಿಲ್ಲ. ಬರಬೇಕಾದ ಕಾರ್ಯಗಳನ್ನು, ದೇವರ ರಾಜ್ಯದಲ್ಲಿ ಇಟ್ಟಂತ ಕಾರ್ಯಗಳನ್ನು, ತನ್ನ ಮಕ್ಕಳಿಗೆ ಇಟ್ಟಂತ ವಿಷಯಗಳನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ಎದುರು ನೋಡುವವರಾಗಿರ್ತಾರೆ. ಹಲ್ಲೆಲೂಯಾ. ಅದು ಕಣ್ಣಿಗೆ ಕಾಣದವುಗಳು, ಕಣ್ಣಿಗೆ ಕಾಣತರ ಇಲ್ಲ. ಅದು ಅದೇ ಹೇಳ್ತಾರೆ, ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದಿರಬೇಕು. ಹಲ್ಲೆಲೂಯಾ. ಅದು ನಾವು ಕಾಣುವವರೆಗೂ, ಅದನ್ನು ಹೊಂದಿಕೊಳ್ಳುವವರೆಗೂ ಈ ಭೂಲೋಕದಲ್ಲಿ ನಾವು ತಾಳ್ಮೆ ಉಳ್ಳವರಾಗಿರ್ಬೇಕು. ಎಷ್ಟೋ ಜನ ಇವತ್ತು ಚರ್ಚಿಗಳಿಗೆ ಬರ್ತಾರೆ, ಏನೋ ಒಂದು ಅದ್ಭುತ ನಡೆದಿಲ್ಲ ಅಂದ್ರೆ ವಾಪಸ್ ಹೋಗ್ಬಿಡ್ತಾರೆ. ಬರೀ ಹೇಳೋದು, ಸಾಲಗಳು ಅವರೇ ಮಾಡ್ಕೊಂಡ್ಬಿಡೋದು. ಪಾಸ್ಟರ್ ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಾಲ ತೀರ್ತಾ ಇಲ್ಲ. ನೀನು ಒಂದು ಸಾಲ ತೀರ್ಸಕ್ಕೆ 20 ಜಗದಲ್ಲಿ ಸಾಲ ಮಾಡಿ ನೀನು ಸಿಕ್ಕಾಕೊಂಡ್ಬಿಟ್ರೆ ನೋಡಿ, ಮಕ್ಕಳಿಗೆ ಅಡ್ಮಿಷನ್ ಕಟ್ಟಬೇಕು, ದುಡ್ಡಿಲ್ಲ, ಏನ್ ಮಾಡೋದು? ಅಂತ ಕುತ್ತಿಗೆ ಹತ್ರ ಬರೋ ಮೂವ್ಮೆಂಟ್ ಅಲ್ಲಿ ಒಂದು ಸಾಲ ತೆಗೆದೆ ನಾನು, ಪರ್ಸನಲ್ ಲೋನ್. ಇವಾಗ ಇಬ್ಬರಿಗೂ ಅಡ್ಮಿಷನ್ ಕಟ್ಟಬೇಕು, 1.5 ಲಕ್ಷ ತೆಗೆದ್ರಿ. ಅದು ಪರವಾಗಿಲ್ಲ. ಕುತ್ತಿಗೆವರೆಗೂ ಬರುವಾಗ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋವಾಗ ಏನೋ ಒಂದು ಎಮರ್ಜೆನ್ಸಿಗೆ ತೆಗೆದುಕೊಳ್ಳುವುದು ಪರವಾಗಿಲ್ಲ. ಸುಮ್ಮನೆ ಶಾಪಿಂಗು, ಟೀಚಿಂಗು, ಈಟಿಂಗು ತೆಗೆದುಕೊಂಡು ಈ ಸಾಲ ಕಟ್ಟಾಗ ಅಲ್ಲಿ, ಆ ಸಾಲ ಕಟ್ಟಾಗ ಇಲ್ಲಿ ಮೊನ್ನೆ ಎಲ್ಲಾ ಸಾಲ ತೀರಿಸ್ಬಿಟ್ಟೆ. ಎಲ್ಲಾ ಸಾಲ ತೀರಿಸ್ಬಿಟ್ಟೆ. ಟಕ್ಕಂತ ಅಡ್ಮಿಷನ್ ಅಂತಾರೆ. ಏನ್ ಮಾಡೋದು? ಹಲ್ಲೆಲೂಯಾ. ಆ ಕಣ್ಣಿಗೆ ಕಾಣದಿರುವಂತ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾದರೆ ನಿನಗೂ ನನಗೂ ತಾಳ್ಮೆ ಮುಖ್ಯವಾಗಿದೆ. ಕಾದಿರಬೇಕು. ಹಲ್ಲೆಲೂಯಾ. ಕಾದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ವ್ಯವಸಾಯಗಾರನ ಹೋಗಿ ನೋಡು, ಅವ್ರೇನ್ ಮಾಡ್ತಾನೆ, ಫಸ್ಟ್ ಎಲ್ಲ ಕಷ್ಟ ಪಡ್ತಾನೆ. ಭೂಮಿಯಲ್ಲಿ, ಜಮೀನಲ್ಲಿ ಹಾಕಿದ ತಕ್ಷಣ ಬೆಳೆದು ಬಿಡಲ್ಲ ಕೊಯ್ಯಕ್ಕೆ, ಅದೆಲ್ಲ ಕಷ್ಟ ಪಡ್ತಾನೆ. ಅದೇ ರೀತಿ ನಾವು ತಾಳ್ಮೆಯಿಂದ ಪ್ರಾರ್ಥನೆಗಳು, ವಿಶ್ವಾಸದಿಂದ ಪ್ರಾರ್ಥನೆಗಳು, ನಂಬಿಕೆಯಿಂದ ಪ್ರಾರ್ಥನೆಗಳು
ಮಾಡಿ ದೇವರ ಮೇಲೆ ಇನ್ನೂ ಹೆಚ್ಚಾಗಿ ನಂಬಿಕೆಯನ್ನು ತೆಗೆದುಕೊಂಡು ವಾಕ್ಯಗಳಿಂದ ನಾವು ನಂಬಿಕೆಯನ್ನು ಇನ್ನೂ ಹೆಚ್ಚಾಗಿ ನಾವು ತೆಗೆದುಕೊಂಡು ನಾವು ಕಾದಿರಬೇಕು. ವ್ಯವಸಾಯಗಾರನು ಎಲ್ಲ ಕಷ್ಟ ಪಡ್ತಾನೆ, ಬೆವರಿಟ್ಟು ಎಲ್ಲ ಬಂಡವಾಳ ಹಾಕ್ತಾನೆ, ಎಲ್ಲ ಮಾಡಿ ಬೀಜ ಹಾಕಿ ನೀರು ಇದ್ದಿ ಅವನು ಒಂದು 6 ತಿಂಗಳು ಕಾದಿರ್ತಾನೆ ಅವನು ಕೆಲಸದಲ್ಲಿ. ಆಮೇಲೆ ಬೆಳೆ ಬರುತ್ತೆ, ಸುಗ್ಗಿಯ ಸಮಯದಲ್ಲಿ ಸಂತೋಷ ಬರುತ್ತೆ ಅವನಿಗೆ. ನಾವು ದೇವರ ಮಕ್ಕಳಾದ ನಾವು, ಲೋಕದಿಂದ ಬೇರ್ಪಟ್ಟವರಾದ ನಾವು, ದೇವರ ಮಕ್ಕಳು ಪುತ್ರರು ಆಗಿರುವ ನಾವು ಆ ಕಾಣದಿರುವ ಮಹಿಮೆಯನ್ನು ಹೊಂದಿಕೊಳ್ಬೇಕಾದರೆ ಬಹು ತಾಳ್ಮೆ ಉಳ್ಳವರಾಗಿರ್ಬೇಕಂತ ಅಪೊಸ್ತಲರು ದೇವರ ಆತ್ಮನ ಪ್ರೇರಣೆಯಿಂದ, ದೇವರ ಆತ್ಮ ಅವ್ರಿಗೆ ಹೇಳ್ತಾ ಬರೆದಂತ ವಿಷಯ ಇದು. ಆಮೇನ್. ಅವ್ರು ಮನುಷ್ಯರಾಗಿದ್ದರೇನು ಬರೆದಂತ ವಿಷಯ ದೇವರಿಂದ ಬಂದಂತ ವಿಷಯ. ಹಲ್ಲೆಲೂಯ. ಅವರು ಅಪೊಸ್ತಲರು ಪೌಲನಾಗಿದ್ದರೆ ಕೂಡ ಅವನು ಬರೆದಂತ ವಿಷಯ ದೇವರ ಪರಿಶುದ್ಧ ಆತ್ಮನ ಹೇಳಿಕೆಯಿಂದ ಬರೆದಂತ ವಿಷಯವಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. 1 ಯೋವಾನ್ 2ನೇ, ಇವಾಗ ಯಾವ್ದು ಓದಿದ್ದು? ರೋಮರ್ 8:23-24. ಇವಾಗ 1 ಯೋವಾನ್ 2:28 ಓದಿ. 1 ಯೋವಾನ್ 2 ಓದಿ. ಪ್ರಿಯರಾದ ಮಕ್ಕಳೇ, ಆತನು, ನೋಡಿ ಇಲ್ಲಿ ದೇವರು ಹೇಳ್ತಾರೆ, ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದ ಇರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಹಲ್ಲೆಲೂಯ. ಮೊದಲೇ ಹೇಳಿದ್ರೆ ನಾವು ದೇವರ ಮಹಿಮೆಯಲ್ಲಿ ಪ್ರತ್ಯಕ್ಷದಲ್ಲಿ ಆತನಾಗಿ ಇರುವೆವೋ ನಮಗೆ ಡೌಟು ಅಂತ ಶಿಷ್ಯರು, ದೇವರ ಅಪೊಸ್ತಲರು ಬರೆದಿದ್ದಾರೆ. ಇಲ್ಲಿ ವಾಕ್ಯ ಹೇಳುತ್ತೆ, ಆತನ ಪ್ರತ್ಯಕ್ಷತೆಯಲ್ಲಿ ಆತನ ಮುಂದೆ ನಿಲ್ಲಲು ನಾವು ನಾಚಿಕೆ ಪಡದೆ ಧೈರ್ಯದಿಂದ ಇರುವಂತೆ ಆತನಲ್ಲಿ ನೆಲೆಗೊಂಡಿರಬೇಕು. ಯಾಕೆ ಆತನ ಮುಂದೆ ನಾಚಿಕೆ? ಒಂದು ವೇಳೆ ಈ ವಾಕ್ಯ ಏನ್ ಹೇಳ್ತಾ ಐತೆ, ನೀವು ನಾಚಿಕೆ ಪಡಬಾರ್ದು, ನಾಚಿಕೆ ಗೆಟ್ಟವರಾಗಿ ನೀವು ಆತನ ಮುಂದೆ ಏನಾಗಿರಬಾರ್ದು, ನಿಂತಿರಬಾರ್ದು. ಹಲ್ಲೆಲೂಯ. ನಾವು ದೇವರನ್ನು ಸ್ವೀಕರಿಸಿ ಮಕ್ಕಳಾದ ಮೇಲೆ ಕೆಲವೊಂದು ದೇವರಿಗೆ ಇಷ್ಟವಾಗಿದ್ದಿರೋ ಕಾರ್ಯಗಳನ್ನು ಮಾಡಿರ್ತೇವೆ, ಮಾಡಿ ಅದು ಪಾಪ ಅರಿಕೆ ಮಾಡಿ ನಾವೇನಾಗಿರ್ತೇವೆ, ಬಿಟ್ಟಿರ್ತೇವೆ. ಮತ್ತೆ ಕೊನೆಯವರೆಗೂ ಆತನು ಬರುವವರೆಗೂ ನಾವು ಅಂತ ನಾಚಿಕೆ ಕೆಟ್ಟ ಕೆಲಸವನ್ನು ನಾವು ಮಾಡಿಕೊಂಡೇ ಇದ್ರೆ ಆತನ ಮುಂದೆ ನಮಗೆ ನಿಲ್ಲಕ್ಕೆ ಆಗುವುದಿಲ್ಲ. ಇದನ್ನು ಕುರಿತೆ ಪರಿಶುದ್ಧ ಆತ್ಮನು ಈ ಯೋವನನ ಮೂಲಕ ಇಲ್ಲಿ ಬರೆದಿದ್ದಾರೆ. ಓದಿ, ಮುಂದಕ್ಕೆ ಓದಿ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ಹಲ್ಲೆಲೂಯ. ದೇವರು ನೀತಿವಂತನಾಗಿರುವ ಪ್ರಕಾರನೇ ನಾವು ನೀತಿವಂತರಾಗಿರಬೇಕು. ದೇವರು ಪರಿಶುದ್ಧನಾಗಿರುವ ಪ್ರಕಾರನೇ ನಾವು ಪರಿಶುದ್ಧರಾಗಿರಬೇಕು ಅಂತ ದೇವರು ಆಸೆ ಪಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ನೋಡಿ, ಅವರು ದೇವರು ಏನಾಗಿರ್ತಾರೆ, ನೀತಿವಂತನಾಗಿರ್ತಾರೆ. ಯೇಸು ರಥದಲ್ಲಿ ತೊಳೆದವರು ನಾವು ಏನಾಗಿರ್ತೇವೆ, ನೀತಿವಂತರಾಗಿರ್ತೇವೆ ಅಲ್ವಾ. ನೀತಿವಂತರ ಪ್ರಾರ್ಥನೆಯನ್ನು ಕೇಳುತ್ತೇನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ರೆ ಬಿಡಿಸ್ತೇನೆ, ಹಿಂಗೆಲ್ಲ ದೇವರು ಹೇಳಿದ್ದಾರೆ ವಾಕ್ಯದ ಮೂಲಕ. ಹಲ್ಲೆಲೂಯ. ಆದ್ರಿಂದ ನಾವು ನೀತಿಯಲ್ಲಿ ನಡೆದುಕೊಳ್ಳಬೇಕು. ಪ್ರತಿಯೊಬ್ಬರು ಏನಾಗಿರ್ತೇವೆ, ಆ ನೀತಿಯ ದೇವರಿಂದ ಹುಟ್ಟಿದವರಾಗಿರ್ತೇವೆ. ಆಮೇನ್. ಅದೇ ಹೇಳುತ್ತೆ, ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂಬುದು ನಿಮಗೆ ತಿಳಿಯದು. ಹಲ್ಲೆಲೂಯ. ದೇವರ ಮಕ್ಕಳು ನಾವು ದೇವರುಗಳಾಗಿದ್ದೇವೆ ಅಂತ ದೇವರ ವಾಕ್ಯ ಇದೆ. ಹಲ್ಲೆಲೂಯ. ದೂತನಿಗೂ ಆ ಹೆಸರನ್ನು ದೇವರು ಕೊಟ್ಟಿಲ್ಲ. ದೂತನಿಗೂ ದೇವರು ನೀನು ನನ್ನ ಮಗ ಅಂತ ಹೇಳಿಲ್ಲ.
ಆತನು ಒಟ್ಟಿಗೆ ಹಗಲು ರಾತ್ರಿ ಪರಿಶುದ್ಧ ಪರಿಶುದ್ಧ ಅಂತ ರೆಕ್ಕೆ ಕಣ್ಣುಗಳನ್ನು ಮುಚ್ಚಿ ಪಾದವನ್ನು ಮುಚ್ಚಿ 2 ರೆಕ್ಕೆಯಿಂದ ಬಡಿದು ದೇವರನ್ನು ಸ್ತುತಿಸುವ ಆ ದೂತರಿಗೂ ಆ ಹೆಸರು ದೇವರು ಕೊಟ್ಟಿಲ್ಲ. ನಿನಗೆ ನನಗೆ ದೇವರು ಕೊಟ್ಟಿದ್ದಾರೆ. ಆಮೇನಂತ ಹೇಳೋಣ. ಅಲ್ಲೆಲ್ಲೂಯ. ಅಷ್ಟು ಒಳ್ಳೆಯವರ ನಾವಲ್ಲ, ಅಷ್ಟು ಒಳ್ಳೆಯವರ ನಾವಲ್ಲ. ಅಲ್ಲೆಲ್ಲೂಯ. ತುಂಬಾ ಕೆಟ್ಟವರು, ಆದ್ರೇನು ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ಆಮೇನ್. ನಮ್ಮ ಒಳ್ಳೆ ಯೋಗತಿ ನೋಡಿದ ಕುಮಾರನನ್ನು ತಂದೆಯಾದ ದೇವರು ಕಳಿಸಿದ್ರು ಭೂಮಿಗೆ. ನಾವು ಪಾಪಿಗಳು, ಕೆಟ್ಟೋದವರು, ಮೋಸವಾದವರು ಅಂತಾನೆ ಅದೆಲ್ಲ ನೋಡಿನೇ ಯೇಸುನ ಕಳಿಸಿದ್ದು. ಅಲ್ಲೆಲ್ಲೂಯ. ಯೇಸುನ ಏನು ಹೇಳಿದ್ರು? ಜಕಾಯ ಮನೆಗೆ ಬಂದು ಏನು ಹೇಳಿದ್ರು? 10ನೇ ವಾಕ್ಯ, ಈ ಮನೆಗೆ ರಕ್ಷಣೆ ಬಂತು. ಅದು ಕೆಳಗಡೆ ಹೇಳುತ್ತೆ, ಇವನು ಅಬ್ರಹಾಮನ ಸಂತತಿಯಲ್ಲವೇ. ಕೊನೆದಾಗ ಏನು ಹೇಳ್ತು? ಕೆಟ್ಟು ಹೋಗಿರುವುದನ್ನು ಮನುಷ್ಯ ಕುಮಾರನು ಹುಡುಕಿ ಬಂದನು. ಆಮೇನ್. ಏನ್ ಹೇಳ್ತು? ಕೆಟ್ಟು ಹೋಗಿರೋರನ್ನು ಮನುಷ್ಯ ಕುಮಾರನು ಹುಡುಕಿ ಬಂದು. ಒಳ್ಳೆಯವ್ರನ್ನ ಹುಡುಕಿ ಯೇಸು ಹೋಗಿಲ್ಲ. ನಮ್ಮ ಪಾಪದ ಜೀವಿತ, ನಮ್ಮ ಮೋಸಕರವಾದ ಲೈಫನ್ನು ನೋಡಿನೇ ಯೇಸು ಹುಡುಕಿ ಬಂದು ರಕ್ಷಣೆಯನ್ನು ನೀಡಿದ್ದು. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದಿ. ವಾಕ್ಯಗಳು ಹೆಚ್ಚಾಗಿದೆ. ಇನ್ನೊಂದು ವಾಕ್ಯ ಓದಿ. 1 ಕೊರಿಂಥರ್ 15ನೇ ಅಧ್ಯಾಯ 48ರಿಂದ. ಮಣ್ಣಿನಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಪರಲೋಕದಿಂದ ಬಂದಾತನು ಎಂಥವನು, ಪರಲೋಕ ಸಂಬಂಧಪಟ್ಟವರು ಅಂತವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವರೂಪವನ್ನು ಧರಿಸಿಕೊಳ್ಳಬೇಕು. ಹಲ್ಲೆಲೂಯ. ಏನರ್ಥ ಆಯ್ತು ಈ ವಾಕ್ಯದಲ್ಲಿ? ಮಣ್ಣಿನಿಂದ ಹುಟ್ಟಿದ ಆದಾಮನು ಎಂಥವನಾಗಿದ್ದನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂತವರಾಗಿರ್ತಾರೆ. ಹಲ್ಲೆಲೂಯ. ಆದಾಮ ಪಾಪ ಮಾಡ್ದ, ತನ್ನ ಪಾಪದಿಂದ ಅವನು ಮಕ್ಕಳನ್ನು ಎತ್ತದ. ಎಲ್ಲಾ ಜನರೇಷನ್ ಅಲ್ಲಿ ಏನ್ ಬಂತು? ಪಾಪ ಹಾಗೆ ಆಳ್ಗೆ ಮಾಡ್ತು. ಹಲ್ಲೆಲೂಯ. ಆದ್ರೆ ಪರಲೋಕದಿಂದ ಬಂದವನು ಎಂಥವನು, ಪರಲೋಕದ ಸಂಬಂಧಪಟ್ಟವರು ಅಂತವರೇ. ಯಾವತ್ತು ನಿನ್ನಲ್ಲಿ ನನ್ನಲ್ಲಿ ಪರಿಶುದ್ಧ ಆತ್ಮನು ವಾಸ ಮಾಡಕ್ ಬಂದ್ಬಿಟ್ಟು ನಾವು ಇನ್ನ ಮಣ್ಣಿನಿಂದ ಹುಟ್ಟಿದಂತ ಆದಾಮನ ಸ್ವರೂಪದವರಲ್ಲ, ದೇವರ ಸ್ವರೂಪದವರು. ಆಮೇನ್. ದೇವರ ಏನ್ ಹೇಳುತ್ತೆ? ಸ್ವರೂಪ್ಯ. ಹಂಗಂದ್ರೆ ದೇವರು ತಾಳ್ಮೆ ಉಳ್ಳವನಾಗಿದ್ರು. ದೇವರು ಪಾಪಿಗಳನ್ನು ಕಂಡು ಕ್ಷಮಿಸಿ ಪ್ರೀತಿಸುವವರಾಗಿದ್ರು. ದೇವರು ಹಸಿದವರಿಗೆ ಆಹಾರವನ್ನು ಕೊಟ್ಟರು. ವ್ಯಾಧಿಗಳನ್ನು ದೇವರು ಸ್ವಸ್ಥ ಮಾಡಿದ್ರು. ದೇವರಿಗೆ ಶಿಕ್ಷೆ ಕೊಟ್ಟವರಿಗೆ ಬದಲಾಗಿ ದೇವರು ಏನು ಶಿಕ್ಷೆ ಕೊಡ್ದಿರಾ ಪ್ರೀತಿಯಿಂದ ಆ ಶಿಕ್ಷೆಯನ್ನು ಸ್ವೀಕರಿಸಿಕೊಂಡವರು. ಇದು ದೇವರ ಸಾರೂಪ್ಯ. ಹಲ್ಲೆಲೂಯಾ. ಮನುಷ್ಯನ ಸ್ವರೂಪ ಹಾಗಲ್ಲ. ನೀನು ನನಗೆ ಹೊಡೆದ ತಗೋ, ನಾನು ನಿನ್ನ ಒಂದೇಟು ಹೊಡೆದ್ರೆ ನಾನು 2 ಏಟು ಹೊಡ್ತೀನಿ. ನೀನು ನನಗೆ ಅನ್ಯಾಯ ಮಾಡಿದೆ, ನಾನು ನಿನಗೆ ಅನ್ಯಾಯ ಮಾಡಿದೆ. ನೀನು ನನ್ನ ಬೈದಿದ್ಯಾ, ನಾನು ನಿನ್ನ ಬೈತೀನಿ. ಇದು ಮನುಷ್ಯನ ಸ್ವರೂಪ. ಆದರೆ ದೇವರ ಸ್ವರೂಪ ಅದಲ್ಲ. ಕ್ಷಮಿಸುವ ಸ್ವರೂಪ. ಮನುಷ್ಯ ಪಾಪ ಮಾಡಿದ್ರೂ ಕ್ಷಮಿಸಿ ಪ್ರೀತಿಸುವ ಸ್ವರೂಪ. ದಾನ ಮಾಡುವ ಸ್ವರೂಪ. ತನ್ನ ಜೀವವನ್ನೇ ಯೇಸು ಮನುಷ್ಯನಿಗೆ ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಕೊಟ್ಟಿದ್ದಾರೆ. ಅದು ಆತನ ಗುಣ ಅಂತ ಕೂಡ ಹೇಳ್ಬೋದು. ಸಾರೂಪ್ಯ ಆತನ ಗುಣ ಅಂತ ಕೂಡ ಹೇಳ್ಬೋದು. ಮಣ್ಣಿನಿಂದ ಬಂದವನ್ ಎಂಥವನು ಆಗಿರ್ತಾನೋ ಅಂಥವನ ಗುಣವನ್ನು ಬಿಟ್ಟು ದೇವರ ಗುಣವನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಆ ಗುಣ ಲೋಕದ ಜನರು ಸ್ವೀಕಾರ ಮಾಡಲ್ಲ. ಮನೆ ಒಂದು ಕಾರ್ಯ ನೋಡಿದೆ. ಅವ್ರ ಮನೆಯಲ್ಲಿ ಅವರು ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಒಂದು 4-5 ಜನ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಕ್ಕದ ಮನೆಯವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಇವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ ಪ್ರಾರ್ಥನೆ. ಅದಕ್ಕೆ ಸರ್ಕಲ್ ಇನ್ಸ್ಪೆಕ್ಟ್ರೇ ಬಂದ್ಬಿಟ್ಟಿದ್ದಾನೆ.
ಅದಕ್ಕೆ ಇದ್ರ ಒಳಗಡೆ ಪ್ರಾರ್ಥನೆ ಮಾಡ್ತಾ ಇದ್ದಂಥ ಪಾಸ್ಟರ್ ಯಾರು ಗೊತ್ತಾ? ಹ್ಯೂಮನ್ ರೈಟ್ಸು, ಆಮೇಲೆ ಕರ್ನಾಟಕ KRS ಪಕ್ಷದ ಅಧ್ಯಕ್ಷ, ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಈ ಅಪ್ಪ ಪೊಲೀಸ್ ಅವ್ನಿಗೆ ಹೇಳ್ದ, ನನ್ನ ಮನೇಲಿ ನಾನು ಪ್ರಾರ್ಥನೆ ಮಾಡೋಕ್ಕೆ ಯಾಕೆ ಪರ್ಮಿಷನ್ ತಗೊಳ್ಬೇಕು? ನನಗೆ ಅಧಿಕಾರ ಇದೆ, ನಾನು ಈ ಪಕ್ಷದವನು, ಹೋಗಿ ನಾನು ಸ್ಟೇಷನಲ್ಲಿ ಬಂದು ಮಾತಾಡಿ ನಾನು ಪ್ರಾರ್ಥನೆ ಮುಗಿಸ್ಕೊಂಡೇ ಬರೋದು. ಇದು ಲೋಕದ ಜನರಿಗೂ ಕ್ರಿಸ್ತರಿಗೂ ಆಗೋದಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಮಣ್ಣಿನಿಂದ ಹುಟ್ಟಿದಂಥ ಸ್ವರೂಪವಾಗಿ ನೀವು ಇರ್ದಿರಂಗೆ ಪರಲೋಕದಿಂದ ಬಂದಂತ ದೇವರ ಸ್ವರೂಪದಿಂದ ಹುಟ್ಟಿದವರಾಗಿ ನೀವು ಕಾಣಲ್ಪಡಬೇಕು. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಬರೀ ಪ್ರಾರ್ಥನೆ ಮಾಡ್ತಾರೆ, ಅವರು ದೇಶಕ್ಕಾಗಿ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ಅದು ಅವ್ರಿಗೆ ಇಷ್ಟ ಆಗಲ್ಲ. ನೋಡಿ, ಮೊನ್ನೆ ಆ ಡೆಲ್ಲಿಯಲ್ಲಿ ನಡೆದಂತ ವಿಷಯ, ಆ ವಿದ್ಯಾರ್ಥಿಯ ವಿಷಯ, ಅದರಲ್ಲಿ ಕ್ರಿಸ್ತವರು ಕೂಡ ಭಾಗವಹಿಸಿದ್ದಾರೆ. ಯಾಕಂದ್ರೆ ಫಿಲಿಪ್ಪಿಯ ಪುಸ್ತಕದಲ್ಲಿ ದೇವರು ಸಾಕ್ಷಾತ್ ದೇವರೇ ಹೇಳಿದ್ದಾರೆ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ, ರಾಜರುಗಳಿಗಾಗಿ, ಹಂಗಂದ್ರೆ MLAಗಳಿಗಾಗಿ, MP ಗಳಿಗಾಗಿ, ಮಿನಿಸ್ಟರ್ಗಳಿಗಾಗಿ, ಪ್ರೈಮ್ ಮಿನಿಸ್ಟರ್ಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ದೇವರೇ ಹೇಳಿದ್ದಾರೆ. ಅವಾಗ ಎಷ್ಟೊಂದು ಬಲವುಳ್ಳ ಪ್ರಾರ್ಥನೆ ಕೇಳಿ ಆ ಮೋಸದ ಅಧಿಕಾರಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾನೆ. ಇನ್ನು ದೇಶದಲ್ಲಿ ಅಕ್ರಮ ನಡೀತಾ ಐತೆ, ಜಾತಿ ಮತ ಜಾತಿಗೆ ಜಗಳವನ್ನು ಎಬ್ಬರಿಸ್ತಾ ಇದ್ದಾರೆ ರಾಜಕಾರಣಿಗಳು. ಇದಕ್ಕಾಗಿನೇ ನೀವು ಪ್ರಾರ್ಥನೆ ಮಾಡಿ ಅಂತ ದೇವರು ಹೇಳಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ್ರ ಸೀಟಿಂದ ಇಳಿದಿರ ಹೋಗ್ಲಿ, ಪ್ರಾರ್ಥನೆ ಮಾಡುವ ಕರ್ತವ್ಯ ನಮ್ದು. ಲೋಕದವರು ಇದಕ್ಕಾಗಿ ಮಾಡಲ್ಲ. ಲೋಕದವರು ಇದರಲ್ಲಿ ಸಂತೋಷ ಪಡ್ತಾರೆ. ಲೋಕದವರು ಜಗಳವನ್ನು ಎಬ್ಬರಿಸಿ ಜಾತಿಗೆ ವಿರೋಧವಾಗಿ ಮಾತಾಡಿ, ಜನರಿಗೆ ವಿರೋಧವಾಗಿ ಮಾತಾಡಿ, ರಾಜಕೀಯಕ್ಕೆ ವಿರೋಧವಾಗಿ ಮಾತಾಡಿ, ಜಗಳವನ್ನು ಎಬ್ಬರಿಸಿ ಅದರಲ್ಲಿ ಲೋಕದವರು ಸಂತೋಷ ಪಡ್ತಾರೆ. ಆದರೆ ದೇವರ ಮಕ್ಕಳು ಅಂತ ವಿಷಯದಲ್ಲಿ ಸಂತೋಷ ಪಡಲ್ಲ. ಅಂತ ಜಗಳಗಳು ನಡೆಯುವಾಗ ದುಃಖ ಪಟ್ಟು ಪ್ರಾರ್ಥನೆ ಮಾಡ್ತಾರೆ. ಇದು ದೇವರ ಸ್ವರೂಪವುಳ್ಳದು. ಹಲ್ಲೆಲೂಯಾ, ಹಲ್ಲೆಲೂಯಾ. 54 ಇದೆ ಆ ವಾಕ್ಯ, ಓದ್ಕೊಂಡು ಹೋಗಿ. ಸಹೋದರರೇ, ನಾವು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ನೋಡಿ, ಈ ಶರೀರವು, ಇದರಲ್ಲಿರುವ ಬ್ಲಡ್ ದೇವರ ರಾಜ್ಯಕ್ಕೆ ಹೋಗಲ್ಲ. ಯಾಕಂದ್ರೆ ಇದರಲ್ಲಿ ಪಾಪ ಇದೆ ಅಂತ ದೇವರಿಗೆ ಗೊತ್ತು. ಎಷ್ಟೇ ನಿನ್ನ ವಾಷಿಂಗ್ ಪೌಡರ್, ವೀಲ್ ಸೋಪ್ ಹಾಕಿ ಕಂಬಿ ಬ್ರಷ್ ಇಟ್ಟು ನಿನ್ನ ಮೀನ್ ತೊಳೆದ್ರೆ ಕೂಡ ನಿನ್ನ ಪಾಪ, ನನ್ನ ಪಾಪ ಹೋಗಲ್ಲ ಅಂತ ದೇವರಿಗೆ ಗೊತ್ತು. ನಮ್ಮ ಪಾಸ್ಟರ್ ಹೇಳ್ತಾ ಇದ್ರು, ಸುರೇಶ್ ಪಾಸ್ಟ್ರು, ಮೀನು ತಗೊಂಬಂದು ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ತಿಂದುಬಿಟ್ಟು 2 ದಿನ ಆದ್ರೂ ಮೂಸ್ಬಿಡು, ಆ ಮೀನು ವಾಸನೆ ನಿನ್ನ ಮೇಲೆ ಹಾಗೆ ಇರುತ್ತೆ. ಹಂಗತ ನಮ್ಮ ಜೀವಿತ, ನಮ್ಮನ್ನು ಎಷ್ಟು ಹಾಕಿ ತಿಕ್ಕಿ ಪಾಪ ಹೋಗ್ಲಾಡಿಸಿದ್ರೂ ನಾವು ಶುದ್ಧರಾಗಲ್ಲ ಅಂತ ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ಈ ಶರೀರದಿಂದ ಶುದ್ಧ ಯಾರಿಂದಲೂ ಮಾಡಿಕೊಳ್ಳಕ್ಕಾಗಲ್ಲ. ಅದಕ್ಕೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಏನಾಗಲ್ಲ, ಬಾಧ್ಯರಾಗಲ್ಲ. ಈ ದೇಹ ಕಲಿಚಿ ಬಿದ್ದಿದ ತಕ್ಷಣ ಈ ಆತ್ಮ ದೇವರ ರಾಜ್ಯಕ್ಕೆ ಹೋಗುತ್ತೆ. ಅಲ್ಲಿ ರಕ್ತ ಮಾಂಸ ಇಲ್ದಿರ ಒಂದು ಮಹಿಮೆಯಾದ ಶರೀರ ಅಲ್ಲಿ ಕಾಣಲ್ಪಡುತ್ತೆ, ನಮಗೆ ಕೊಡಲ್ಪಡುತ್ತೆ. ಸರಿ, ಹಲ್ಲೆಲೂಯಾ. ಓದಿ, ಮುಂದಕ್ಕೆ ಓದಿ. ಲಯವಾಗುವ ವಸ್ತು ನಿರ್ಮಲ ಪದವಿಗೆ ಬಾಧ್ಯವಾಗುವುದಿಲ್ಲ. ಹಾಗಂದ್ರೆ ಅಳಿದು ಹೋಗುವ ಈ ವಸ್ತು ಒಳ್ಳೆ ರಾಜ್ಯಕ್ಕೆ ಅದು ಬಾಧ್ಯವಾಗುವುದಿಲ್ಲ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರಪ್ಪೆ ಬಡಿಯುವ ಅಷ್ಟರೊಳಗಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ದೇವರು ಬರುವಾಗ, ದೇವರು ಪ್ರತ್ಯಕ್ಷನಾಗುವಾಗ ನಾವೇನಾಗ್ತೀವಿ, ಈ ರಪ್ಪೆ ಇದೆಲ್ಲ ಹಂಗೆ ಹೊಡೆದು ತೆಗೆ ಅಷ್ಟಿಗೆ ನಾವು ಮಾರ್ಪಟ್ಬಿಟ್ಟಿರ್ತೀವಿ. ಹಂಗಂದ್ರೆ ನಮ್ಮ ದೇಹ ಎಲ್ಲ ಇಲ್ಲೇ ಬಿದ್ದುಬಿಟ್ಟಿರ್ತದೆ, ಆದರೆ ಒಳಗಡೆ ಆತ್ಮ ಇರಲ್ಲ, ಅದು ಚೇಂಜ್ ಆಗಿಬಿಟ್ಟಿರ್ತದೆ ದೇವರ ಒಟ್ಟಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಇದು ದೇವರು ನಮಗೆ ವಿಶ್ವಾಸವಾದ ವಾಕ್ಯವಾಗಿ ಕೊಟ್ಟಿದ್ದಾರೆ. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹ ನಿರ್ಮಯತ್ವವನ್ನು ಧರಿಸಿಕೊಳ್ಳುವುದು. ಮರಣದಿನನಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ನೋಡಿ, ಮರಣ ಹೊಂದುವ ಈ ದೇಹ ಹೋದ ಮೇಲೆ ಇನ್ನೊಂದು ದೇಹ ನಮಗೆ ಕೊಡಲ್ಪಡುತ್ತೆ. ಅದು ಯಾವ ದೇಹ ಅಂದ್ರೆ ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಈ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣ ದಿನ ಆಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ದೇವರು ಭರವಸೆಯನ್ನು ಕೊಟ್ಟಿದ್ದಾರೆ. 2 ಕೊರಿಂಥರ್ 3:18 ದತ್ತು ಸ್ವೀಕಾರ ಹೊಂದಿದಂತವರಿಗೆ ಒಂದು ಗುರುತು ನಾವೆಲ್ಲರೂ ಮುಸುಕು ತೆಗೆದಿರುವ ಯಾವುದದು? 2 ಕೊರಿಂಥರ್ 3:18. ಒಂದು ನಿಮಿಷ ನಾನು ತೆಗೆದುಕೊಳ್ತೀನಿ. 3:18 3:18 17 ಓದಿ. 17 ಓದಿ. ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಇವತ್ತು ನೀವು ಬಿಡುಗಡೆ ಹೊಂದಿದ್ದೀರಾ? ಇನ್ನ ಬಿಡುಗಡೆ ಹೊಂದಬೇಕಾ? ಯೇಸು ನಾಮದಲ್ಲಿ ನಾವು ಕರ್ತನನ್ನು ಅರಿತುಕೊಳ್ಳುವಾಗ ಕರ್ತನ ಆತ್ಮನು ಯಾರಲ್ಲಿ ಬಂದು ಇರ್ತಾರೋ ಅವ್ರು ಏನಾಗಿರ್ತಾರೆ? ಅವ್ರಿಗೆ ಬಿಡುಗಡೆ. ಹಲ್ಲೆಲೂಯಾ. ನಾವು ಬಿಡುಗಡೆ ಹೊಂದಿದ್ದವರು. ಇನ್ನ ನಾವು ದಾಸರಲ್ಲ, ಇನ್ನು ನಾವು ಸೈತಾನನಿಗೆ ಪಾಪಕ್ಕೆ ಗುಲಾಮರಲ್ಲ. ನಾವು ಬಿಡುಗಡೆ ಹೊಂದಿದ್ದವರು, ಸ್ವತಂತ್ರಿಯರು. ನಾವೇನಾಗಿರ್ತೇವೆ? ಸ್ವತಂತ್ರಿಯರು. ಅದಕ್ಕೆ ಗಲಾತ್ಯರ 5ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನಿಮ್ಮನ್ನು ದೇವರು ಸ್ವತಂತ್ರರಾಗಿ ತೆಗೆದುಕೊಂಡಿದ್ದಾನೆ, ಮತ್ತೆ ನೀವು ದಾಸರಾಗಬೇಡಿ, ಗುಲಾಮರಾಗಬೇಡಿ. ನಿಮ್ಮ ಸ್ವತಂತ್ರದಲ್ಲಿ ನೀವು ಬಾಳಿರಿ. ಹಲ್ಲೆಲೂಯಾ. ಗಲಾತ್ಯರ 5ರಲ್ಲಿ ಹೇಳುತ್ತೆ. ಇಲ್ಲಿ ದೇವರ ಆತ್ಮನು ನಮಗೆ ಬಿಡುಗಡೆ ಮಾಡಿದ್ದಾನೆ. ಓದಿ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸ್ಕರವಾಗಿದೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ, ಸ್ತ್ರೀಯರೆಲ್ಲ ದೇವರ ಆಲಯಕ್ಕೆ ಬರಂಗಿಲ್ಲ. ಆಗಿನ ಕಾಲದಲ್ಲೆಲ್ಲ ಮುಸ್ಕು ನೀವು ಹಾಕಿದ್ದೀರಲ್ಲ, ಓಡ್ನಿ, ಇಂಥ ಓಡ್ನಿ ಹಾಕಿ ಬೀದಿಗಳಲ್ಲಿ ನೀವು ನಡೆಯುವಾಗ ಹೋಗುವಾಗ ನಿಮ್ಮನ್ನು ಕಂಡವರು ನೀವು ಒಳ್ಳೆಯವರು ಅಂತ ಗುರುತಿಸ್ಕೊಳ್ತಾ ಇದ್ರು. ಯಾರ ತಲೆ ಮೇಲೆ ಓಡ್ನಿ ಇಲ್ದಿರ ಹಾಗೆ ಓಡಾಡ್ತಾ ಇದ್ರು ಅವರನ್ನು ವಿಭಚಾರಿಗಳಂತ ತಿಳಿದುಕೊಳ್ತಾ ಇದ್ರು. ವಿಭಚಾರಿಗಳೆಲ್ಲ ಆಗಿನ ಕಾಲದಲ್ಲಿ ಮುಸ್ಕಲ ಆಗ್ತಾ ಇದ್ದಿಲ್ಲ. ಮರ್ಯಾದೆಯಷ್ಟರು ಮರ್ಯಾದೆಗೋಸ್ಕರ ಗಂಡಸರಿಗೆ ಮಖ ತೋರಿಸಬಾರ್ದು ಅಂತ ಏನ್ ಮಾಡ್ತಾ ಇದ್ರು? ಮುಸುಕು ಹಾಕೊಂಡು, ಇವಾಗಲೂ ಕೆಲವರು ಇದ್ದಾರೆ ಸೇಟುಗಳರು, ಮುಸುಕು ಹಾಕೊಂಡು ಓಡ್ತಾ ಇದ್ರು. ಇವರೆಲ್ಲ ಒಳ್ಳೆ ಕುಟುಂಬಸ್ಥರು. ಮುಸುಕು ಇಲ್ದಿರ ತಿರುಗಾಡ್ತವ್ರಲ್ಲ ಪಾಪದಲ್ಲಿ ಇದ್ದಾರೆ ಅಂತ ಗುರುತು. ಆದ್ರೆ ಯಾವತ್ತು ಯೇಸು ಸ್ವಾಮಿ ಬಂದು ಎಲ್ಲ ಪಾಪವನ್ನು ಕ್ಷಮಾಪಣೆ ಮಾಡಿದ್ರು, ಆವತ್ತಿನಿಂದ ಯಾರಿಗೂ ಮುಸುಕೆ ಬೇಡ. ಹಲ್ಲೆಲೂಯಾ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಇವಾಗ ಆಗಿನ ಕಾಲದಲ್ಲಿ ಅದೇ ಓಡ್ನಿ ಮುಸುಕು ಇಲ್ದಿರೋರು ತಿರುಗಾಡ್ತಾ ಇದ್ರೆ ಅವರು ಪಾಪದ ಸ್ತ್ರೀಗಳು ಅಂತ ಅರ್ಥ. ಮುಸುಕು ಹಾಕೊಂಡು ಹೋಗ್ತಾ ಇರೋರು ಏನಾಗಿದ್ರು? ಒಳ್ಳೆ ಸ್ತ್ರೀ ಅಂತ ಅರ್ಥ. ಇವಾಗ ಕೆಲವರು ಮುಸುಕು ಟಕ್ಕಂತ ಮರ್ತಿರ್ಬೋದು, ಎಲ್ಲನ ಬಿಟ್ಬಿಟ್ಟಿರ್ಬೋದು. ಹಾಗೆ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ? ಇವರು ಪಾಪದ ಸ್ತ್ರೀಗಳು ಅಂತ ಆ ದೃಷ್ಟಿಯಿಂದ ನೋಡ್ತಾ ಇದ್ರು, ಮಾತಾಡ್ಸಕ್ ಬರ್ತಾ ಇದ್ರು. ಅದು ಯಾವತ್ತು ಯೇಸು ಸ್ವಾಮಿ ಸಿಲುವೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು,
ಮುಸುಕು ಇಲ್ದಿರೋರ್ಗೂ ಏನಿಲ್ಲ, ಮುಸುಕು ಇರೋವ್ರಿಗೂ ಏನಿಲ್ಲ. ಹಲ್ಲೆಲೂಯ. ನಾವೆಲ್ಲ ಮುಸುಕನ್ನು ತೆಗೆದು ಬಿಸಾಕ್ಬಿಟ್ಟು ದೇವರನ್ನು ಅದನ್ನ ಬರವಣೆಯನ್ನು ಕಾಣುವ ಮುಖವುಳ್ಳವರಾಗಿ ನಾವು ಕಾಣಿಸಲ್ಪಡಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದು ಸ್ತ್ರೀ ಪಾಪ ಮಾಡಿದ್ರೆ ಆಗಿನ ಕಾಲದಲ್ಲಿ ಊರು ಜನಗಳ ಮಧ್ಯದಲ್ಲಿ ಕಲ್ಲು ಹೊಡೆದು ಸಾಯಿಸ್ತಾ ಇದ್ರು. ಯಾವತ್ತು ಯೇಸು ಸ್ವಾಮಿ ಮೊದಲು ನೀನು ಪಾಪ ಮಾಡಿಲ್ಲ ಅಂದ್ರೆ ಕಲ್ಲು ಹೊಡೆಯಿದ್ರು, ಯಾರು ಹೊಡೆಯಕ್ಕೆ ಅಲ್ಲಿ ಯೋಗ್ಯರೇ ಇದ್ದಿಲ್ಲ. ಅಂದಿನಿಂದ ದೇವರು ಆಕೆಯ ಪಾಪವನ್ನು ಕ್ಷಮಿಸಿಬಿಟ್ರು. ಹಲ್ಲೆಲೂಯ, ಹಲ್ಲೆಲೂಯ. ಅಂದಿನಿಂದ ದೇವರು ವಾಕ್ಯ ಏನು ಹೇಳುತ್ತೆ, ಈ ವಾಕ್ಯ ನೀವು ಇನ್ನೂ ಮುಸುಕು ಹಾಕೋರಲ್ಲ, ಮುಸುಕು ತೆಗೆದು ಧೈರ್ಯವಾಗಿ ಬರುವವರಾಗಿರಿ, ಯಾಕಂದ್ರೆ ಎಲ್ಲರ ಪಾಪ ಯೇಸು ಕ್ಷಮಾಪಣೆ ಮಾಡಿದ್ದಾನೆ. ಹಲ್ಲೆಲೂಯ. ಅಷ್ಟೇನಾ? ದೃಷ್ಟಿಸುವರಾಗಿದೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವ ಸಾರೂಪವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸ ಅನುಸ್ಕರವಾಗಿದೆ. ಯಾವತ್ತು ನಿನ್ನನ್ನು ದೇವರು ಮಕ್ಕಳಂತ ದೇವರು ಸ್ವೀಕಾರ ಮಾಡಿಕೊಂಡ್ರೋ ಆವತ್ತಿಂದ ಯಾರು ಪಾಪಿಗಳೇ ಅಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಅಂತ ಹೇಳೋಣ. ಇನ್ನೊಂದು ವಾಕ್ಯ ಓದಿ, ಕೊಲೊಸ್ಸೆಯರ್ 3ನೇ ಅಧ್ಯಾಯ 9ರಿಂದ 10. 3:9ರಿಂದ 10. ಓದಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಹಲ್ಲೆಲೂಯ. ನೋಡಿ, ದೇವರ ಮಕ್ಕಳಾದ ಮೇಲೆ ನಾವು ದೇವರೊಟ್ಟಿಗೆ ಬಾಧ್ಯರು, ನಾವೆಲ್ಲ ಅಣ್ಣ ತಮ್ಮಂದಿರ ಹಾಗೆ. ಆದ್ರಿಂದ ಒಬ್ಬರಿಗೊಬ್ಬರು ಏನಾಗಬಾರ್ದು, ಸುಳ್ಳು ಹೇಳಬಾರ್ದು. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು, ಹಾಗಂದ್ರೆ ನಮ್ಮ ಹಳೆ ಜೀವಿತವೆಲ್ಲ ನಾವು ತೆಗೆದಿಟ್ಟು ಕ್ರಿಸ್ತನಲ್ಲಿ ಬಂದುವಾಗ ದೇವರ ಮಕ್ಕಳಾಗಿ ಮಾರ್ಪಟ್ಟ ಮೇಲೆ ನಮ್ಮ ಪೂರ್ವ ಸ್ವಭಾವ ಹಾಗಂದ್ರೆ ಹಳೆ ಜೀವಿತವನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ನಾವೇನ್ ಮಾಡಿದ್ದೇವೆ, ಧರಿಸಿಕೊಂಡಿದ್ದೇವೆ. ಹಾಗಂದ್ರೆ ನೂತನ ಸ್ವಭಾವ, ಹೊಸ ಮನುಷ್ಯನಾಗಿ ನಾವು ಮಾರ್ಪಟ್ಟಿದ್ದೇವೆ, ಯೇಸುವಿನ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಯೇಸುವಿನ ಸ್ವಭಾವವನ್ನು ನಾವೇನ್ ಮಾಡಿಕೊಂಡಿದ್ದೇವೆ, ನಮ್ಮಲ್ಲಿ ನಾವು ಧರಿಸಿಕೊಂಡಿದ್ದೇವೆ. ಆದುದರಿಂದ ನಾವು ಹಳೆ ಜೀವಿತವನ್ನು ನಾವು ತೆಗೆದಿಟ್ಟಿದ್ದೇವೆ. ಮತ್ತೆ ನಾವು ಹಳೆ ಮನುಷ್ಯರಾಗಿ ಬದುಕುವವರಾಗಿ ಇರಬಾರ್ದು. ಒಬ್ಬ ಸಭೆ ಸೇವೆ ನಡೆಸುವವನಾದರೆ ಮೊದಲು ತನ್ನ ಮನೆಯನ್ನು ಅವನು ಸರಿಯಾಗಿ ನಡೆಸಬೇಕು ಅಂತ ವಾಕ್ಯ ಹೇಳುತ್ತೆ. ಅವನು ಸುಳ್ಳಾಡಬಾರ್ದು, ಕುಡಿದು ಜಗಳ ಮಾಡಬಾರ್ದು, ಮರ್ಯಾದೆ ಕೆಟ್ಟು ನಡೆಯಬಾರ್ದು ಅಂತ ವಾಕ್ಯ ಹೇಳುತ್ತೆ. ಸಭೆ ಸೇವೆ ಮಾಡುವವನು ಮೊದಲು ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಅವನು ಪ್ರೀತಿಯಿಂದ ಇರಬೇಕು. ತನ್ನ ಕುಟುಂಬವನ್ನು ಸರಿಯಾಗಿ ನಡೆಸದಿರ ಇರುವವನು ತನ್ನ ಸಭೆಯನ್ನು ಹೇಗೆ ನಡೆಸ್ತಾನೆ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದರಿಂದ ನಮ್ಮ ಪೂರ್ವ ಸ್ವಭಾವ ನಮ್ಮಿಂದ ತೆಗೆಯಲ್ಪಟ್ಟಿದೆ. ಇವತ್ತು ನಾವು ನೂತನ ಸ್ವಭಾವವನ್ನು ನಾವು ಧರಿಸಿಕೊಂಡಿದ್ದೇವೆ. ಅದರಿಂದ ಎಫೆಸರ್ 5ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನೀವು ಇಂದಿನ ಕಾಲದಲ್ಲಿ ನೀವು ಕತ್ತಲೆಯಲ್ಲಿ ಇದ್ರಿ, ಇವತ್ತು ನೀವು ಬೆಳಕಿನಲ್ಲಿ ಬಂದಿದ್ದೀರಿ, ಬೆಳಕಿನ ಮಕ್ಕಳ ಹಾಗೆ ನಡೆದುಕೊಳ್ಳಿರಿ. ಕತ್ತಲೆಗೆ ಸಂಬಂಧಪಟ್ಟಂತ ಕೃತ್ಯಗಳನ್ನು ಎತ್ತು ಬಿಸಾಕಿ ಬೆಳಕಿನ ಕಾರ್ಯಗಳಲ್ಲಿ ನೀವು ನಡೆದುಕೊಂಡು ಹೋಗಿ. ಆಮೇನ್. ಯಾಕಂದ್ರೆ ಕತ್ತಲೆಗೆ ಸಂಬಂಧಪಡುವ ಕಾರ್ಯಗಳು ಅದು ಯಾವುದಕ್ಕೂ ಪ್ರಯೋಜನ ಆಗುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ ಅಂತ ಹೇಳೋಣ. ಆಮೇನ್. 10 ಹೋದ್ರ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಗೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಇದನ್ನು ಧರಿಸಿಕೊಂಡಿರುವವರಿಗೆ ಗ್ರೀಕನು ಯೋಧ್ಯನು ಎಂಬ ಭೇದವಿಲ್ಲ. ಹಲ್ಲೆಲೂಯ. ಸಾಕು. ಆಳು ಹೆಣ್ಣು, ಗಂಡು ಹೆಣ್ಣು, ನಾನು ಗಂಡು, ನಾನು ಪಾಸ್ಟ್ರು, ನಾನಿದು ಅಂತ ಭೇದಗಳನ್ನು ಮಾಡದಿರ ಒಬ್ರಿಗೊಬ್ರು ಪ್ರೀತಿಯಿಂದ, ಒಬ್ರಿಗೊಬ್ರು ಸುಳ್ಳಾಡದೆ ಎಲ್ಲ ಇರೋಂಥ ವಿಷಯಗಳು ಹೇಳಕ್ ಬಂದ್ರೆ ಅದು ಸತ್ಯವಾಗಿ ಹೇಳಬೇಕು. ಹಲ್ಲೆಲೂಯ. ಇರೋ ವಿಷಯಗಳನ್ನು ನಾವೇನ್ ಮಾಡಬೇಕು, ಅದು ನಿಜವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು. ಸರಿ, ಇವತ್ತು ದೇವರು ನಮ್ಮನ್ನು ಮಕ್ಕಳಾಗಿ ಭಾವಿಸಿದ್ದಾರೆ. ದೇವರು ಯೇಸು ಈ ಲೋಕಕ್ಕೆ ಬರುವಾಗ 12 ಜನನ್ನ ಆರಿಸಿಕೊಂಡು ಅವ್ರನ್ನ ಶಿಷ್ಯರಂತ ಯೇಸು ಸ್ವಾಮಿ ಕರೆದ್ರು. ಹಲ್ಲೆಲೂಯ. ಏನಂತ ಕರೆದ್ರು? ಶಿಷ್ಯರಂತ ಯೇಸು ಸ್ವಾಮಿ ಕರೆದ್ರು. ಮಕ್ಕಳು ಅನ್ನುವಂತ ಮಾತನ್ನು ದೇವರು, ಅವ್ರನ್ನ ಮಕ್ಕಳು ಅನ್ನುವಂತ ಮಾತನ್ನು ದೇವರು ಉಪಯೋಗಿಸಿದ್ದು ಯಾವಾಗ ಅಂದ್ರೆ ಯೇಸು ಸ್ವಾಮಿ ಸತ್ತು ಪುನರ್ಸ್ಥಾನ ಆದ ಮೇಲೆನೆ
ಅವ್ರನ್ನ ಮಕ್ಕಳು ಅಂತ ದೇವರು ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಮುಂಚೆ ಕೆಲಸಗಾರನು, ಸ್ನೇಹಿತನು, ಆಮೇಲೆ ಶಿಷ್ಯನು, ಮನೆ ವಾರ್ತನು ಅಂದ್ರೆ ಮನೆಯಲ್ಲಿ ಕೆಲಸ ಮಾಡೋನು, ಈ ರೀತಿ ಮಾತುಗಳಿಂದ ಯೇಸು ಸ್ವಾಮಿ ಆತನ ಜನರನ್ನು ಅಂದ್ರೆ ಆತನ ಆರಿಸಿಕೊಳ್ಳಲ್ಪಟ್ಟಂತ ಜನರನ್ನು ಕರೀತಾ ಇದ್ರು. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ನನ್ನನ್ನು ಕೂಡ ದೇವರು ಯಾವ ಸ್ಥಾನದಲ್ಲಿ ಕರೀತಾರೆ ಅಂತ ನಿಮಗೆ ಒಂದು ಪರೀಕ್ಷೆ ನಾನು ಕೊಡ್ತೀನಿ. ಮತ್ತೆ 25:21 ಯೇಸು ಸ್ವಾಮಿ ಏನಂತ ಹೇಳಿದ್ರು ಓದಿ. ಮತ್ತಾಯ 25:21 ಓದಿ. ಅವನ ದನಿಯು ಬಲ ನಂಬಿಕಸ್ಥನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರುವಂದನು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಒಂದು ಉದಾಹರಣೆ ಹೇಳಿದ್ರು ಶಿಷ್ಯರಿಗೆ. ಏನಂತ? ಒಬ್ಬನಿಗೆ 1 ರೂಪಾಯಿ, ಒಬ್ಬನಿಗೆ 2 ರೂಪಾಯಿ, ಒಬ್ಬನಿಗೆ 5 ರೂಪಾಯಿ, ಒಬ್ಬನಿಗೆ 10 ರೂಪಾಯಿ ಕೊಟ್ಟು ಒಬ್ಬ ಯಜಮಾನ ಹೋದ ಊರಿಗೆ, ಇದನ್ನ ಡೆವಲಪ್ ಮಾಡೋ ಬಿಸ್ನೆಸ್ ಅಲ್ಲಿ ಹಾಕಿ. 2 ರೂಪಾಯಿ ಕೊಟ್ಟವನು 4 ರೂಪಾಯಿ ಮಾಡ್ದ, 5 ರೂಪಾಯಿ ತೆಗೆದುಕೊಂಡವನು 10 ರೂಪಾಯಿ ಮಾಡ್ದ, 10 ರೂಪಾಯಿ ಮಾಡಿದವನು 20 ಮಾಡ್ದ. ಆದ್ರೆ 1 ರೂಪಾಯಿ ತೆಗೆದುಕೊಂಡವನು ಏನ್ ಮಾಡ್ದ? ಹೋಗಿ ಹಳ್ಳದಲ್ಲಿ ಮುಚ್ಚಿಕ್ಬಿಟ್ಟ. ಇವಾಗ ಓನರು ತುಂಬಾ ವರ್ಷ ಆದ್ಮೇಲೆ ಬರ್ತಾರೆ, ನಾನು ಡೆವಲಪ್ಮೆಂಟ್ ಮಾಡಕ್ಕೆ ನಿಮ್ಗೆ ದುಡ್ಡು ಕೊಟ್ಟನಲ್ಲ ಎಲ್ಲಿ ಎನ್ನುವಾಗ 10 ಕೊಟ್ಟವನು 10 ತೆಗೆದುಕೊಂಡವನು 20 ಕೊಟ್ಟ, 5 ತೆಗೆದುಕೊಂಡ, 10 ಕೊಟ್ಟ, 2 ತಗೊಂಡು 4 ಕೊಟ್ಟ. ಅದರಲ್ಲಿ ಅವರು ಹೇಳಿದ ಹಾಗೆ ಹೆಚ್ಚಾಗಿ ಲಾಭ ಪಡೆದ ವ್ಯಕ್ತಿಯನ್ನು ನೋಡಿ ಅವನ ಓನರ್ ಹೇಳ್ತಾನೆ, ಏನ್ ಹೇಳ್ತಾನೆ? ಅವನ ದನಿಯು ಬಲ ನಂಬಿಕಸ್ಥನಾದ ಒಳ್ಳೆ ಆಳು. ಇವಾಗ ಯೇಸು ಒಬ್ಬ ಮನುಷ್ಯನನ್ನು ಕರೆದಿದ್ರೆ ಅವನ್ನ ಹೇಗೆ ಹೇಳ್ತಾರೆ? ಒಳ್ಳೆ ಆಳು. ಹಂಗಂದ್ರೆ ಕೆಲಸ ಮಾಡೋ ಆಳು. ಹಲ್ಲೆಲೂಯಾ. ಇವಾಗ ನಾವು ಏನಾಗಿರ್ತೇವೆ ಯೇಸುಗೆ ಅಂತ ನಾನು ಹೇಳಕ್ ಬರ್ತಾ ಇದ್ದೀನಿ. ಇಟ್ಕೊಳ್ಳಿ, ಒಂದು 6 ವಿಷಯ ಹೇಳ್ತೀನಿ. ಒಳ್ಳೆ ಆಳು. ಅದೇ ಯೋವಾನ್ 12:26 ಕೂಡ ಅದರಲ್ಲಿ ಒಂದು ಮಾತಿದೆ. ಅದರಲ್ಲಿ ಏನ್ ಹೇಳ್ತಾರೆ? ಯೋವಾನ್ 12:26 ಹೋದ್ರಿ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ಸಾಕು. ಇಲ್ಲಿ ಏನ್ ಹೇಳುತ್ತು? ನನ್ನ ಸೇವೆ ಮಾಡುವವನು ಅಂದ್ರೆ ಸೇವಕ. ಯಾರವನು? ಸೇವಕ. ಮೊದಲು ಏನಾಗಿರ್ತಾನೆ? ಆಳು. 2ನೇದು ಸೇವಕ. ಇವಾಗ 3ನೇದು ಕೆಲಸಗಾರನು. 1 ಕೊರಿಂಥರ್ 3:9 ನಾವು ನೋಡುವಾಗ ಬರ್ದಿಟ್ಕೊಳ್ರಿ, ಇದೆಲ್ಲ ನಿಮ್ಗೆ ಉಪಯೋಗ ಆಗುತ್ತೆ. 1 ಕೊರಿಂಥರ್ 3:9. ನಾವೇನಾಗಿರ್ತೇವೆ? ಕೆಲಸದವರು. 3ನೇದಾಗಿ ನಾವೇನಾಗಿರ್ತೇವೆ? ಕೆಲಸದವರು. 4ನೇದಾಗಿ 1 ಕೊರಿಂಥರ್ 4:2 ಓದಿ. ಹೀಗಿರಲು ಮನೆ ವರ್ತನೆಯವನು ನಂಬಿಕಸ್ಥನಾಗಿ ಕಂಡು ಬರುವುದು ಅವಶ್ಯ. ಮನೆ ವಾರ್ತೆಯವನು ಹಂಗಂದ್ರೆ ಮನೆಯಲ್ಲಿ ಕೆಲಸ ಮಾಡುವವನು. ಮೊದಲು ಏನು ಹೇಳ್ತು? ಆಳುಗಳು. 2ನೇದು ಸೇವಕರು. 3ನೇದು ಕೆಲಸಗಾರನು. 4ನೇದು ಮನೆ ವರ್ತನು, ಮನೆಯ ಜವಾಬ್ದಾರಿ ಮಾಡುವವನು. 5ನೇದು ಅಪೊಸ್ತಲರು 20:28 ಓದಿ. ಅಪೊಸ್ತಲರು 20:28. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿದ್ದಾನೆ. ಇಲ್ಲಿ ಏನು ಹೇಳ್ತಾ ಇದೆ? 5ನೇದು ಅಧ್ಯಕ್ಷರು. 6ನೇದು ಮತ್ತಾಯ 16:24. ಮತ್ತಾಯ 16:24. ಮತ್ತು ಯೇಸು ತನ್ನ ಶಿಷ್ಯರಿಗೆ. ಸಾಕು. ಹಲ್ಲೆಲೂಯಾ. ಇಲ್ಲಿ ನಾವು 6 ವಿಷಯವನ್ನು ನಾವು ನೋಡಿದ್ರಿ. ಚೆನ್ನಾಗಿ ಗಮನಿಸಿ. 1 ಹೇಳಿ ನೀವೇ ಬರ್ದಿಟ್ರ? ಆಳುಗಳು ಬರ್ಕೊಳ್ಳಿ.
ಬರ್ಕೊಳ್ಳಿ, ಇನ್ನು ಪೇಪರ್ ಇರೋರು ಬರ್ಕೊಳ್ಳಿ. ಒಂದನೇದು ಆಳುಗಳು, ಎರಡನೇದು ಸೇವಕರು, ಮೂರನೇದು ಕೆಲಸಗಾರನು, ನಾಲ್ಕನೇದು ಮನೆವಾರ್ತ್ಯನು, ಐದನೇದು ಅಧ್ಯಕ್ಷರು, ಆರನೇದು ಶಿಷ್ಯರು. ಆರನೇದು ಶಿಷ್ಯರು. ಬರ್ದ್ರಾ? ಬರ್ದಿದ್ದೀರಾ? ಸರಿ. ಇವಾಗ ಈ 6 ವ್ಯಕ್ತಿಗಳು ದೇವರಿಂದ ಕರೆಯಲ್ಪಟ್ಟವರು. ಇವರು ಬೇರೆ ಬೇರೆಯವರಲ್ಲ, ಒಂದೇ ವ್ಯಕ್ತಿಗಳೇ. ಅದರಲ್ಲಿ ನಾವು ನಮ್ಮನ್ನು ದೇವರು ಕರೆದಿದ್ದಾರಾ? ನೀವು ನನ್ನನ್ನು ತಿಳಿದುಕೊಂಡಿಲ್ಲ, ನಾನು ನಿಮ್ಮನ್ನು ತಿಳಿದುಕೊಂಡಿದ್ದೇನೆ ಅಂತ ದೇವರು ಹೇಳಿದ್ರ? ಅವಾಗ ಶಿಷ್ಯರನ್ನ ಮಾತ್ರ ಅಲ್ಲ, ಅವ್ರನ್ನ ಮಾತ್ರ ಅಲ್ಲ, ನಮ್ಮನ್ನು ದೇವರು ತಿಳಿದುಕೊಂಡಿದ್ದಾರೆ. ಇವಾಗ ಈ 6 ವಿಷಯದಲ್ಲಿ ನಾವೇನಾಗಿರ್ಬೇಕು? ಈ 6 ವಿಷಯದಲ್ಲಿ ಮುಖ್ಯವಾಗಿ ನಾವೇನಾಗಿರ್ಬೇಕು? ಶಿಷ್ಯರಾಗಿರ್ಬೇಕಾ? ಯಾಕೆ ಕೆಲಸಗಾರರಾಗಿರ್ಬಾರ್ದಾ? ಹೇಳ್ರಿ, ಯಾಕೆ ಕೆಲಸಗಾರರಾಗಿರ್ಬಾರ್ದಾ? ಶಿಷ್ಯರಾಗಿರ್ಬೇಕಾ? ಯಾಕೆ ಕೆಲಸಗಾರರಾಗಿದ್ರೆ ಆಗಲ್ವಾ? ಆಗುತ್ತಾ? ಆಗಲ್ವಾ? ಯಾಕೆ ಕೆಲಸಗಾರರು ಮಾತ್ರ ಆಗಿರ್ಬೇಕಾ? ಆಳುಗಳಾಗಿದ್ರೆ ಆಗಲ್ವಾ? ಹೇಳಿ. ಯಾಕೆ ಆಳುಗಳಾಗಿ ಮಾತ್ರ ಇರ್ಬೇಕಾ? ಮನೆ ವರ್ತಿಯರಾಗಿರ್ಬಾರ್ದ? ಮನೆಯಲ್ಲಿ ಕೆಲಸ ಮಾಡುವವರಾಗಿರ್ಬಾರ್ದ? ಮನೆ ಜವಾಬ್ದಾರಿ ತಗೊಳ್ಬೇಡ. ಮನೆ ಅಂದರೆ ಸಭೆ, ಸಭೆ ಅಂದರೆ ದೇವರ ರಾಜ್ಯ. ಆ ದೇವರ ರಾಜ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಬಾರ್ದ? ಹೀಗೆ ನಾವು ಪ್ರತಿಯೊಂದು ವಿಷಯಗಳನ್ನು ನೋಡ್ತೇವೆ. ಇಲ್ಲಿ ಅಧ್ಯಕ್ಷರಂತ ಕೂಡ ಹೇಳಲ್ಪಟ್ಟಿದೆ. ಯಾಕೆ ನಾವು ಅಧ್ಯಕ್ಷರಾಗಿರ್ಬಾರ್ದಾ? ಇರ್ಬೋದು, ಶಿಷ್ಯರಾಗಿರ್ಬೋದು, ಮನೆವಾರ್ತಿಯರಾಗಿರ್ಬೋದು, ಕೆಲಸಗಾರರಾಗಿರ್ಬೋದು, ಸೇವಕರಾಗಿರ್ಬೋದು, ದೇವರಿಗೆ ಆಳುಗಳಾಗಿ ಕೂಡ ಇರ್ಬೋದು. ಆದರೆ ನಾವು ದೇವರಿಗೆ ಏನಾಗಿರ್ಬೇಕು ಅಂತ ದೇವರು ನೆನೆಸುತ್ತಾರೆ. ಹೇಳಿ, ನಾವು ದೇವರಿಗೆ ಏನಾಗಿರ್ಬೇಕು ಅಂತ ದೇವರು ಆಸೆ ಪಡ್ತಾರೆ. ಏನಾಗಿರ್ಬೇಕು? ಜೋರಾಗಿ ಹೇಳಿ. ಹೇಗೆ ಹೇಗೆ ನೀವು ಕಂಡುಹಿಡಿದ್ರಿ? ಮಕ್ಕಳಾಗಿರ್ಬೇಕು ಅಲ್ಲ? ಅವ್ ಮಕ್ಕಳಾಗ್ಬಿಟ್ಟು ಏನು ನಾವು ಕೆಲಸನೇ ಮಾಡೋದು ಬೇಡ, ನಾವು ಓನರು. ಲೂಯ 5 ಸಲ ಓದಿ. ರೋಮರ್ 8ನೇ ಅಧ್ಯಾಯ 15ನೇ ವಾಕ್ಯ ಓದಿ. ನಾವು ಏನಾಗಿರ್ತೇವೆ ದೇವರಿಗೆ ಅಂತ ಅಲ್ಲಿ ಹೇಳ್ತಾರೆ ನೋಡಿ. 8:15. ರೋಮರ್ 8:15. ಓದಿ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ಸ್ವಲ್ಪ ಗಮನಿಸಿ, ದಾಸನ ಭಾವ ಅಂದ್ರೆ ಏನು ಅಂತ ನಾವು ನೋಡುವಾಗ, ಆಳುಗಳು, ಸೇವಕನು, ಕೆಲಸಗಾರನು, ಮನೆಯಲ್ಲಿ ಮನೆ ಜವಾಬ್ದಾರಿ ಮಾಡುವನು, ಅಧ್ಯಕ್ಷರು, ಶಿಷ್ಯರು. ಹಲ್ಲೆಲೂಯ. ಇದೆಲ್ಲ ಯೇಸು ಸ್ವಾಮಿ ಸಾಯುವುದಕ್ಕೆ ಮುಂಚೆ ಕೊಡಲ್ಪಟ್ಟಂತ ಹೆಸರು. ಯೇಸು ಸ್ವಾಮಿ ಸಾಯುವುದಕ್ಕೆ ಮುಂಚೆ ಕೊಡಲ್ಪಟ್ಟಂತ ಹೆಸರು. ಹಲ್ಲೆಲೂಯ. ಯೇಸು ಸತ್ತು ಪುನರ್ಸ್ಥಾನ ಆದ ಮೇಲೆ ಇವರಿಗೆ ಈ ಹೆಸರನ್ನು ಹೊಂದಿದವರಿಗೆ ಕೊಡಲ್ಪಟ್ಟಂತ ಹೆಸರು ಯಾವುದಂದ್ರೆ, ಓದಿ ಇವಾಗ. ನೀವು ದಾಸರ ಭಾವವನ್ನು ಹೊಂದಲಿಲ್ಲ, ನೀವು ಏನಾಗಿದ್ದೀರಿ? ದಾಸನ ಭಾವವನ್ನು ಹೊಂದಿಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪಾ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ
ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮನೆಯಲ್ಲಿಯೂ ಪಾಲುಗಾರರಾಗಿರ್ತೇವೆ, ಮಹಿಮೆಯಲ್ಲಿಯೂ ಪಾಲುಗಾರರಾಗಿದ್ದೇವೆ. ನಾವು ದಾಸನ ಭಾವವನ್ನು ಹೊಂದಿಲ್ಲ, ಇವತ್ತು ಮಕ್ಕಳ ಭಾವವನ್ನು ಹೊಂದಿದ್ದೇವೆ. ಆ ಭಾವ ಯಾವ ಆತ್ಮದಿಂದ ಆ ಭಾವ ಬಂತಂದ್ರೆ ಪರಿಶುದ್ಧ ಆತ್ಮನ ಭಾವದಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಕ್ಕಳೆಂದ ಮೇಲೆ ನಾವು ಬಾಧ್ಯರು, ಸರ್ವವು ನಮಗೆ ದೇವರು ಅಧೀನ ಮಾಡಿದ್ದಾನೆ. ಆಮೇನ್. ಇವಾಗ ಮಕ್ಕಳಂದ್ರೆ ನಾವು ಕೆಲಸ ಮಾಡಬಾರ್ದ ಪಾಸ್ಟರ್, ಈ ಕೆಲಸ ಎಲ್ಲ ಮಾಡಬಾರ್ದ, ಮನೆ ವರ್ತನಾಗಿ, ಅಧ್ಯಕ್ಷರಾಗಿ, ಶಿಷ್ಯರಾಗಿ, ಸೇವಕನಾಗಿ, ಆಳುಗಳಾಗಿ ನಾನು ಕೆಲಸ ಮಾಡಬಾರ್ದ ಅಂದ್ರೆ ಖಂಡಿತವಾಗಿ ಮಾಡಬೇಕು. ನೀನು ಒಂದು ಕಾಲದಲ್ಲಿ ಕೆಲಸನಾಗಿದ್ದೆ, ಇವತ್ತು ನೀನು ದೇವರ ಮಗನಾಗಿದ್ದಿ, ಆದ್ರಿಂದ ನೀನು ಕೆಲಸ ಮಾಡಬಾರ್ದಂದ್ರೆ ಖಂಡಿತ ಮಾಡಬೇಕು. ಇವಾಗ ನಾನು ತಂದೆ, ನನ್ನ ಮಗ ಇದ್ದಾನೆ, ನಾನು ಹೇಳುವ ಕೆಲಸ ಮಗ ಏನ್ ಮಾಡಬೇಕು? ಮಾಡಲೇಬೇಕಾ ಬೇಡವಾ? ಹಲ್ಲೆಲೂಯಾ. ಅವಾಗ ನಾವು ಶಿಷ್ಯರ ಕೆಲಸವೂ ಮಾಡಬೇಕು, ಮನೆ ವರ್ತನ ಕೆಲಸವೂ ಮಾಡಬೇಕು, ಅಧ್ಯಕ್ಷರ ಕೆಲಸವೂ ಮಾಡಬೇಕು. ನಾವು ಏನಾಗಿದ್ದೇವೆ ಅಂದ್ರೆ ತಂದೆಗೆ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಆ ತಂದೆಗೆ ಮಕ್ಕಳಾಗಿ ಇರುವುದಾದರೆ ನಾವು ಕ್ರಿಸ್ತನೊಂದಿಗೆ ಸಂಭವಿಸದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿ ಇರಬೇಕು. ಹಲ್ಲೆಲೂಯಾ. ಸೇವೆಯಲ್ಲಿ ಕಷ್ಟ ಬರ್ಬೋದು, ಸೇವೆಯಲ್ಲಿ ಹೋರಾಟ ಬರ್ಬೋದು, ನಿಂದೆಗಳು ಬರ್ಬೋದು, ಇದನ್ನೆಲ್ಲ ನಾವು ಸಹಿಸ್ಕೊಳ್ಬೇಕು. ಯಾಕಂದ್ರೆ ನಮ್ಮ ತಂದೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಆತನು ಮರಣ ಹೊಂದಿದ ಮೇಲೇನೆ ತನ್ನ ಜನರಿಗೆ ಆತನು ಮಕ್ಕಳು ಅಂತ ಕರೀತಾರೆ. ಏನಂತ ಕರೀತಾರೆ? ಓದಿ, ಯೋಹಾನ 21:5 ಓದಿ. ಯೇಸು ಸತ್ತು ಪುನರುತ್ಥಾನ ಆಗಿದ್ದಾರೆ. ಇವಾಗ ಶಿಷ್ಯರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಊಟಕ್ಕೆ ಏನಿಲ್ಲ ಅಂತ, ನಡೀರಪ್ಪ ಮೀನ್ ಹಿಡಿಯಕ್ಕೆ ಹೋಗೋಣ ಅಂತ ಮತ್ತೆ ಬಂದಿದ್ದ ದಾರಿನ ಹುಡ್ಕೊಂಡು ಎಲ್ಲಿಂದ ಬಂದ್ರು? ಹಳೆ ಜೀವಿತಕ್ಕೆ ಅಲ್ಲೇ ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ರಾತ್ರಿ ಎಲ್ಲ ಇವ್ರು ಪ್ರಯಾಸ ಪಡ್ತಾ ಇದ್ರೆ ಏನೂ ಒಂದು ಸಿಕ್ಕಿಲ್ಲ. ಇವಾಗ ವಾಕ್ಯ ಹೇಳುತ್ತೆ, ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತುಕೊಂಡಿದ್ದರು. ಆದ್ಯಾಗೂ ಶಿಷ್ಯರು ಆತನನ್ನು ಯೇಸು ಅಂತ ತಿಳಿಲಿಲ್ಲ. ಯಾಕಂದ್ರೆ ಯೇಸು ಸತ್ತು ಪುನಃಸ್ಥಾನ ಮಹಿಮೆಯ ದೇಹವನ್ನು, ಅಮರತ್ವ ದೇಹವನ್ನು ಆತನು ಧರಿಸಿಕೊಂಡಿದ್ದರಿಂದ ಗುರುತಿಡಿಯಕ್ಕಾಗಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನು ಇಲ್ಲವೋ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ನಿಮಗೆ ಸಿಕ್ಕುವುದೆಂದು ಹೇಳಿದನು. ಹಲ್ಲೆಲೂಯಾ. ಆದ್ರೆ ಸಿಕ್ತು. 150 ದೊಡ್ಡ ಮೀನು ಸಿಕ್ತು ಅಂತ ನಾವು ನೋಡ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ತಂದೆಗೆ ತನ್ನ ಮಕ್ಕಳ ಹಸಿವು ತಂದೆಗೆ ಗೊತ್ತು. ಆಮೇನ್. ಇವಾಗ ಯೇಸು ಏನ್ ಹೇಳಿದ್ರು? ಅಲ್ಲಿವರೆಗೂ ಶಿಷ್ಯರು ಅಂತ ಹೇಳ್ತಾ ಇದ್ದಂತ ಯೇಸು ಇಲ್ಲಿ ಮಕ್ಕಳಿರ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಮಕ್ಕಳ ಭಾವವುಳ್ಳ ಆತ್ಮವನ್ನು ಯೇಸು ಸತ್ತ ಮೇಲೆ ಅಲ್ಲಿ ಕಳಿಸಿಕೊಟ್ಟಿದ್ರು. ಹಲ್ಲೆಲೂಯಾ. ಅಪ್ಪ ತಂದೆ ಎಂದು ಕೂಗುವ ಆ ಪುತ್ರ ಸಂತಾನದ ಆತ್ಮವನ್ನು ದೇವರು ಏನ್ ಮಾಡಿದ್ರು? ಸತ್ತು ಪುನರ್ಸ್ಥಾನ ಆದ್ಮೇಲೆ ಒದಗಿಸಿ ಕೊಟ್ಟಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ನೋಡಿ, 150 ಮೀನು, ದೊಡ್ಡ ಮೀನು ಸಿಕ್ತು ಅವರಿಗೆ ಅಂತ ನಾವು ನೋಡುವಾಗ ಅದಕ್ಕೆ ತುಂಬಾ ಅರ್ಥಗಳಿದೆ. ಯೇಸು ಹೇಳಿದ್ರು, ಬಲೆ ನೀನು ವಲದ ಪಾದದಲ್ಲಿ ಬೀಸಿದ್ರು. ಚಿಕ್ಕ ಮೀನಿಲ್ಲ, ದೊಡ್ಡ ಮೀನೇ. ಹಲ್ಲೆಲೂಯಾ. ಅದನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಹೇಳಿದ ಮಾತಿಗೆ ಅದು ಏನ್ ಮಾಡ್ತು? ಆ ಮೀನು ರಾತ್ರಿ ಎಲ್ಲ ಹಾಕಿದ್ದಾರೆ, ಏನು ಸಿಕ್ಕಿಲ್ಲ. ಯೇಸು ಒಂದು ಮಾತು ಹೇಳಿದೆ, 150 ದೊಡ್ಡ ಮೀನು ಸಿಕ್ತಂದ್ರೆ ಕಾರಣ ಏನು? ಯೇಸು ಆ ಮೀನುಗಳನ್ನು ಯೇಸುನೇ ಸೃಷ್ಟಿ ಮಾಡಿಟ್ಟಿರೋದು. ಹಲ್ಲೆಲೂಯಾ. ಯೇಸು ಒಂದು ಮಾತು ಹೇಳಿದ್ದಕ್ಕೆ ಎಕ್ಸೈಟ್ ಆಗಿ 150 ಬಿಗ್ ಫಿಶ್ ಆ ಬಲೆ ಒಳಗಡೆ ಬಂದು ಉಳ್ಕೊಳ್ತು. ಯಾಕಂದ್ರೆ ಮೀನು ಕೂಡ ಅನೇಕ ದಿನದಿಂದ ಯೇಸುವಿನ ಸ್ವರ ಕೇಳಬೇಕಂತ ವೇಟಿಂಗ್ ಮಾಡಿತು.
ಬೇರೆ ಮೀನುಗಳು ಕೂಡ ಬಂದಿರ್ಬೋದು. ಅದನ್ನೆಲ್ಲ ತಳ್ಳಿ ಯೇಸು ಕರೆದಿದ್ದಕ್ಕೆ ಆ ಮೀನೇನು ಮಾಡ್ತು, ಅದನ್ನೆಲ್ಲ ಓವರ್ ಟೆಕ್ ಮಾಡ್ಕೊಂಡು ಬಂದು ಆ ಬಲೆಯಲ್ಲಿ ಸೇರ್ಕೊಂಡು. ಹಲ್ಲೆಲೂಯಾ, ಪ್ರೈಸ್ ಅಲ್ಲ. ಹಂಗೆ ನಮ್ಮ ಜೀವಿತ ಕೂಡ ಯೇಸುವಿನ ಸುರಗಾಗಿ ಕಾದಿರಬೇಕು. ಹಲ್ಲೆಲೂಯಾ. ಹಂಗೆ ನಮ್ಮ ಮೀನುಗಳಾಗೆ ನಮ್ಮ ಲೈಫ್, ನಮ್ಮ ವಿಷಯಗಳು ಆ ಯೇಸುವಿನ ಸ್ವರಗಾಗಿ ಕಾದಿರಬೇಕು. ಒಂದೇ ಮಾತ್ರ ಯೇಸುವನ್ನ ಹೋಗಿ ಕೊಡಪ್ಪ ಬಲೆ ಇಲ್ಲ ಹಾಕೋಣ, ಹಂಗೇನ ಬಲೆಗೆಲ್ಲ ಹಿಡಿದ್ರ? ಇಲ್ಲವೇ ಇಲ್ಲ. ಏನು ಮಾಡಿಲ್ಲ ಯೇಸು, ಬಲೆ ಎಲ್ಲ ಹಿಡಿದು ಏನು ಟ್ರೈ ಮಾಡಕ್ ಹೋಗಿಲ್ಲ. ಟ್ರೈ ಮಾಡ್ತಾ ಇದ್ದು ಫೈಲರ್ ಆಗಿ ಬರುವವನಿಗೆ ಮತ್ತೆ ಟ್ರೈ ಮಾಡೋದು. ಹಲ್ಲೆಲೂಯಾ. ಅವನ ನಂಬಿಕೆ ಮೇಲೆ ಬಲೆ ಹಾಕದ ನೋಡಿ. ದೊಡ್ಡ ಮೀನು 150 ಮೀನು, ಅಲ್ಲಿಯವರೆಗೂ ಅವರು ಆ ಮೀನನ್ನ ನೋಡಿರಲ್ಲ. ಆದರೆ ಯೇಸುವಿನ ಮಾತಿಗೆ ಆ ಮೀನು ಕಾದಿತ್ತು. ಅದ್ಭುತ ತಾನೇ ಇದು, ಅದ್ಭುತ ತಾನೇ ಇದು. ಅಲ್ಲಿ ಚಿಕ್ಕ ಮೀನು ಕೂಡ ಬಂದಿರ್ಬೋದು ಬಲೆಗೆ, ಆದರೆ ಈ ದೊಡ್ಡ ಮೀನು ನಾನು ಯೇಸುವಿನ ಸ್ವರನ ಕೇಳಿದೆ ನಾನ್ ಫಸ್ಟ್ ಅಂತ ಬಂದು ಏನಾಯ್ತು, ಅದ್ರ ಒಳಗಡೆ ಸೇರ್ಕೊಳ್ತು. ಹಲ್ಲೆಲೂಯಾ. ಇವತ್ತು ಸಭೆಗಳಲ್ಲಿ ನಾವುಗಳು ಸಭೆಗೆ ಲೇಟಾಗಿ ಬರೋದು, ವಾಕ್ಯಗಳನ್ನು ಸರಿಯಾಗಿ ಗಮನಿಸಲ್ಲ, ಇದು ದೇವರ ಶಬ್ದ ಅಂತ ನಾವು ಸರಿಯಾಗಿ ಕೇಳಲ್ಲ. ಆ ಮೀನು ಕೇಳುತ್ತೆ ನೋಡಿ. ಮತ್ತೆ ಯೇಸುಗೆ ಚೆನ್ನಾಗಿ ಗೊತ್ತಿತ್ತು ದೇವರಿಗೆ, ಇವ್ ರಾತ್ರಿ ಎಲ್ಲ ಊಟ ಇಲ್ಲ ಇವರಿಗೆ, ಇವಾಗ ತಗೊಂಬಂದು ಇದನ್ನ ಕ್ಲೀನ್ ಮಾಡಿ ಬೇಯಿಸಿ ಯಾವಾಗ ತಿಂತಾರೆ. ಬರೋ ಅಷ್ಟಿಗೆ ಬಿಸಿ ಬಿಸಿ ರೊಟ್ಟಿನೂ ಮೀನನ್ನು ಸುಟ್ಟಿ ಇಟ್ಬಿಟ್ಟಿದ್ರು. ಓದಿ. ಯೇಸು ಅವರಿಗೆ ಬಂದು ಊಟ ಮಾಡಿರಿ ಅಂತ ಹೇಳಿದ್ರು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿಯದೆ ಇದ್ರಿಂದ ನೀನು ಕರೆಕ್ಟಾಗಿ ಹೋದ್ರಿ. ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿಯದೆ ಇದ್ದುದರಿಂದ ನೀನು ಯಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯ ಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದ ಎದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೇ ಸಾರಿ. ಹಲ್ಲೆಲೂಯಾ. ನೋಡಿ, ಅಲ್ಲಿಂದ ಅವ್ರು ಬರೋ ಅಷ್ಟಿಗೆ ದೇವರಿಗೆ ಗೊತ್ತು ತನ್ನ ಮಕ್ಕಳ ಅಗತ್ಯಗಳು ಏನು, ತನ್ನ ಮಕ್ಕಳು ಹೊಟ್ಟೆ ಹಸಿವು ಏನು. ಇವನು ಅಲ್ಲಿಂದ ಬಂದು ಇದು ಕ್ಲೀನ್ ಮಾಡಿ ಬೆಂಕಿ ಹಾಕಿ ಸುಟ್ಟು ಗಿಟ್ಟು ತಿನ್ನಕ್ಕೆ ಬಳಿಲಿ ಹೋಗ್ತಾರೆ ಅಂತ ಯೇಸು ಸ್ವಾಮಿ ಏನು ಮಾಡಿದ್ರು, ಬರೋಷ್ಟಿಗೆ ಆಹಾರ ಕೊಟ್ಟರು. ಹೇಗೆ ಯೇಸುಗೆ ಸಿಕ್ತು, ಅದ್ಭುತ ರೀತಿಯಲ್ಲಿ ಅದನ್ನು ಮಾಡುವಂತ ದೇವರಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ವಾಕ್ಯಗಳನ್ನು ನಾವು ಗಮನಿಸುವಾಗ ದೇವರು ಆತನು ಮರಣ ಹೊಂದಿ ಪುನಃಸ್ಥಾನ ಆದಮೇಲೆ ತನ್ನ ಜನರಿಗೆ ಮಕ್ಕಳಾಗುವ ಅಧಿಕಾರವನ್ನು ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ದತ್ತು ಸ್ವೀಕಾರ ಮಾತ್ರ ಅಲ್ಲ, ನಾವು ಮಕ್ಕಳು ಮಾತ್ರ ಅಲ್ಲ, ನಾವು ಬಾಧ್ಯರು ಆಗಿದ್ದೇವೆ, ಅಧಿಕಾರ ಹೊಂದಿದ್ದೇವೆ. ಅಧಿಕಾರ ಮಾತ್ರ ಅಲ್ಲ, ನಾವು ಬಾಧ್ಯರು ಆಗಿದ್ದೇವೆ. ಮತ್ತೆ ನೋಡಿ, ಮೊದಲು ದೇವರು ತನ್ನ ಮಕ್ಕಳನ್ನು ಹುಡುಕಿ ಬಂದರು. ಯಾರಂದ್ರೆ ಅವರು ಇಸ್ರೇಲ್ ಜನರು. ಆ ಇಸ್ರೇಲ್ ಜನರಿಗೆ ರಕ್ಷಣೆ, ದೇವರ ರಾಜ್ಯ ಎಲ್ಲ ಅವರಿಗೇನೆ, ಬಿಡುಗಡೆ, ಸಮಾಧಾನ ಎಲ್ಲ ತಂದಿದ್ದು ಯೇಸು. ಆದರೆ ಅವರು ಕಂಡು ವಿಶ್ವಾಸಿಸಿಲ್ಲ. ನೀನು ನಾನು ಕಾಣದಿರ ವಿಶ್ವಾಸಿಸಿದ್ದಕ್ಕೆ ದೇವರು ನಿನ್ನನ್ನು ನನ್ನನ್ನು ಧನ್ಯರು, ಭಾಗ್ಯವಂತರು ಅಂತ ಹೇಳಿದ ಮಾತ್ರ ಅಲ್ಲ, ಮಕ್ಕಳ ಅಧಿಕಾರದೊಂದಿಗೆ ದೇವರು ಏನು ಮಾಡಿದ್ರು, ಬಾಧ್ಯರನ್ನಾಗಿ ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿ ಯೇಸುವನ್ನು ನಾವು ನಂಬಿದ್ರಿಂದ ನಮಗೊಂದು ವಾಗ್ದಾನವನ್ನು ದೇವರು ಬಲವಾಗಿ ನಮಗೆ ಇಟ್ಟಿದ್ದಾರೆ. ಇಬ್ರಿಯರ್ ಪುಸ್ತಕದಲ್ಲಿ 10ನೇ ವಾಕ್ಯ ಓದಿ. ಇಬ್ರಿಯರ್ 10:36 ಓದಿ ನೋಡೋಣ. ದೇವರ ಚಿತ್ತವನ್ನು ನೆರವೇರಿಸಿ
ಅದು ಬೇಡ. 11ನೇಯಲ್ಲಿ 39 ಓದಿ. 11:31. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡದಾಗಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಈ ಆದಿ ಖಂಡದಿಂದ ಅಬ್ರಹಾಂ, ಈಸಾಕ್, ಯಾಕೋಬ್ ಸಂತತಿಯವರೆಗೂ, ಮೋಶೆಯ ಸಂತತಿವರೆಗೂ, ದಾವಿದನ ಕಾಲದವರೆಗೂ, ಮಲಕ್ಯದ ಕಾಲದವರೆಗೂ ಜನರ ಕುರಿತು, ವಿಶ್ವಾಸದ ಕುರಿತು ಒಂದು ಲಿಸ್ಟೇ ಈ 11ನೇ ಅಧ್ಯಾಯದಲ್ಲಿ ಬರೆದಿದೆ. ಇವರೆಲ್ಲ ಬಂದು ಒಳ್ಳೆ ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿಕೊಂಡ್ರು. ಆದ್ರೇನು ಇವರಿಗೆ ವಾಗ್ದಾನ ಹೋಗುವಂತ ಜಾಗಕ್ಕೆ ಇವರು ಹೋಗ್ಲಿಲ್ಲ. ಇನ್ನ ಇವರು ಪರಲೋಕಕ್ಕೆ ಹೋಗ್ಲಿಲ್ಲ. ಇನ್ನ ಪರದೇಶಿಯಲ್ಲೇ ಇದ್ದಾರೆ ಇವರು. ಯಾಕೆ ಅಂದ್ರೆ, ಮುಂದಕ್ಕೆ ಓದಿ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಗೆ ಬರಬಾರದೆಂದು ದೇವರು ಸಂಕಲ್ಪಿಸಿದನು. ಆಮೇನ್. ಮೊದಲು ರಕ್ಷಣೆ ಅವರಿಗೆ, ದೇವರ ರಾಜ್ಯ ಅವ್ರಿಗಾಗಿತ್ತು. ಅವರೇ ಸ್ವಂತ ಜನ ಯೇಸು ಅವರ ವಂಶದಲ್ಲೇ ಹುಟ್ಟಿ ಬಂದಿದ್ದು. ಆದರೆ ಯಾವಾಗ ಅವರು ಯೇಸುವನ್ನು ಕಂಡು ಆತನ ಅದ್ಭುತಗಳನ್ನು ನೋಡಿನೋ ಅವ್ರ ನಂಬಿಕೆ ಇಟ್ಟಿಲ್ವೋ, ಅವ್ರನ್ನ ದೇವರು ತಳ್ಳಿದ್ರು. ಯಾವಾಗ ನೀನು ನಾನು ಯೇಸುವನ್ನು ನೋಡಿದಿರ ನಂಬಿದ್ರು, ನಮ್ಮನ್ನ ಫಸ್ಟ್ ಲಿಸ್ಟಿಗೆ ತಗೊಂಡು ಅಲ್ಲೆಲ್ಲೂಯ ಅವ್ರನ್ನ 2ನೇ ಲಿಸ್ಟಿಗೆ ಇಟ್ಬಿಟ್ರು. ಇವಾಗ ಅವರು ಕೊಡಲ್ಪಟ್ಟಂತ ರಾಜ್ಯ ಹೊಂದಿಲ್ಲ, ಇನ್ನ ಹೊಂದ್ಕೊಂಡಿಲ್ಲ. ಹಾಗಾದ್ರೆ ಪರಲೋಕ ರಾಜ್ಯ ಇನ್ನ ಪರದೇಶದಲ್ಲೇ ಇದ್ದಾರೆ ಅವರು. ನಾವೆಲ್ಲರೂ ಹೋದ ಮೇಲೆ ಮೊದಲು ನಾವೇ ಒಳಗಡೆ ಹೋಗೋದು. ಯಾರು? ನಾವಿಲ್ದಿರ ಅವ್ರು ಬರಬಾರ್ದು ಅಂತ ದೇವರು ಆಜ್ಞಾಪಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ದೇವ್ರನ್ನ ವಿರೋಧಿಸಿದ್ರು, ದೇವ್ರನ್ನ ದೂಷಿಸಿದ್ರು, ಕಲ್ಲು ಹೊಡೆದು ಸಾಯಿಸಕ್ ಬಂದ್ರು. ಸ್ವಂತ ಜನರೇ ಎಲ್ಲರೂ ಸೇರಿ ಶಿಲುಬೆಗೆ ಹಾಕಿ ಕೊಂದಿದ್ರು. ಆದ್ರೆ ನೀನು ನಾನು ನೋಡಿದಿರ ಇನ್ನ ವಿಶ್ವಾಸದಿಂದ ಆತನನ್ನು ಆರಾಧನೆ ಮಾಡಿಕೊಂಡು 2 ಗಂಟೆ ಕಾಲ ಎಲ್ಲವೂ ಬಿಟ್ಟು ನಾವು ಸಭೆಯಲ್ಲಿ ಕೂತ್ಕೊಂಡು ಆತನ ಮಾತನ್ನ ಕೇಳ್ತಾ ಇದ್ದೀವಲ್ಲ, ಅದಕ್ಕೆ ಮುಂದೆ ಇದ್ದವ್ರನ್ನ ತೆಗೆದು ಹಿಂದೆ ಹಾಕಿ, ಹಿಂದೆ ಇದ್ದವ್ರನ್ನ ಏನಕ್ಕೂ ಬಾರ್ದಿರೋವ್ರನ್ನ ತೆಗೆದು ಮುಂದೆ ಹಾಕಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅಬ್ರಹಾಂ, ಈಸಾಕ್ ಎಲ್ಲ ಕಾಯ್ತಾ ಇದ್ದಾರೆ. ಸ್ವಾಮಿ ನಾವು ಹಿಂಗ್ ಮಾಡೋದಲ್ಲ, ನಾವು ಹಂಗ್ ಮಾಡಿ, ಯಾವಾಗ ನಮ್ಮನ್ನ ಒಳಗಡೆ ಬಿಡ್ತೀಯಾ? ವೆಯ್ಟ್ ಮಾಡು. ನಮ್ಮ ಜೋಸೆಫ್ ಬರಬೇಕು, ನಮ್ಮ ರೆಬೆಕಾ ಬರಬೇಕು, ನಮ್ಮ ಚಂದ್ರು ಬರಬೇಕು, ನಮ್ಮ ರೈನಾ ಬರಬೇಕು. ವೆಯ್ಟ್ ಮಾಡು. ಅವರು ಬಂದ ಮೇಲೇನೆ ನೀವು ಬರಬೇಕು. ನೋಡಿ, ಫಸ್ಟ್ ಯೇಸು ಹೇಳಿದ್ರು, ಮಕ್ಕಳಿಗೆ ಕೊಡುವಂತ ರೊಟ್ಟಿ ನಾಯಿ ಮಾರಿಗಳಿಗೆ ಕೊಡಲ್ಲ ಅಂದ್ರು. ಅವರು ಯೂದರಿಗೆ ಕೊಡುವಂತ ಆ ಅರ್ಪುದ ಆಶೀರ್ವಾದ ನಿಮಗಲ್ಲ ಅಂದ್ರು, ಬಿಡುಗಡೆ ನಿಮಗಲ್ಲ ಅಂದ್ರು. ಇವಾಗ ನೋಡ್ರ, ನಾಯಿಯಿಂದ ಹೇಳಿಸಿಕೊಂಡವರಾದ ನಾವೇ ಇವಾಗ ಭಾಗ್ಯವಂತರಾಗಿ ಕಾಣಲ್ಪಡ್ತೇವೆ. ಆಮೇನ್. ಹಲ್ಲೆಲೂಯಾ. ಇದನ್ನು ನಾವು ಹೊಂದಿಕೊಳ್ಬೇಕಾದ್ರೆ, ಇವಾಗ ಓದಿ ಇಬ್ರಿಯರ 10:39. ಇದನ್ನು ನಾವು ಹೊಂದಿಕೊಳ್ಬೇಕಾದ್ರೆ ನಾವು ಅಲ್ಲಿಂದನ ಇಲ್ಲಿ 36ರಿಂದ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಮಗೆ ತಾಳ್ಮೆ ಬೇಕು. ಚೆನ್ನಾಗಿ ಗಮನಿಸಿ, ಅವ್ರು ತಾಳ್ಮೆ ಇಲ್ದಿರ ನಡ್ಕೊಂಡ್ರು, ತಳ್ಳಲ್ಪಟ್ರು. ಆದರೆ ನೀನು ನಾನು ತಾಳ್ಮೆ ಉಳ್ಳವರಾಗಿದ್ರೆ ಅವರು ಹೊಂದುತ್ತೀರ ಬಿಟ್ಟಂತ ಆ ಭಾಗ್ಯವನ್ನು ನೀನು ನಾನು ಹೊಂದಿಕೊಳ್ತೇವೆ. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯಾ. ಓದಿ, ಮುಂದಕ್ಕೆ ಓದಿ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡೆ ಮಾಡುವುದಿಲ್ಲ. ನೀವು ತಾಳ್ಮೆಯಿಂದ ಕಾದಿದ್ದೀರಿ. ಏನೇ ಸಮಸ್ಯೆ ಹೋರಾಟ ಇದ್ರೇನು ನೀವು ತಾಳ್ಮೆಯಿಂದ ಆ ವಾಗ್ದಾನದ ಫಲಕ್ಕಾಗಿ ಕಾದಿರ್ರಿ. ಆದರೆ ನನ್ನವರಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನೀನು ನಂಬಿದ್ರೆ ಮಾತ್ರನೇ ನೀನು ಬದುಕಕ್ಕೆ ಸಾಧ್ಯ. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ಎಷ್ಟೋ ಜನ ಹಿಂದೆ ಜಾರ್ಬಿಟ್ಟಿದ್ದಾರೆ, ಬ್ಯಾಕ್ ಆಗ್ಬಿಟ್ಟಿದ್ದಾರೆ. ಕ್ರಿಸ್ತು ಒಳಗಡೆ ಬಂದು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇನ್ನ ಕೆಲವರು ಹೇಳ್ತಾ ಇದ್ದಾರೆ, ನಾನು ಹಳೆ ಜೀವಿತಕ್ಕೆ ಹೋಗ್ತೀನಿ. ಹೋಗು, ನಿನ್ನ ಯಾರು ತಡೆದಿದ್ದು? ಆದ್ರೆ ಈ ಜೀವಿತ ಕಳ್ಕೊಳ್ತೀಯ ನೀನು. ಹಲ್ಲೆಲೂಯಾ. ಈ ಜೀವಿತವನ್ನು ಕಳ್ಕೊಳ್ತೀಯ. ಈ ಜೀವಿತ ನಿನಗೆ ಬೇಕಂದ್ರೆ ನಿನಗೆ ಬರುವ ಎಲ್ಲ ಪ್ರತಿಯೊಂದು ಸಮಸ್ಯೆನೂ ಎದುರಾಗಿ ಬಂದ್ರೆ ನೀನು ಅದನ್ನು ಸಹಿಸಿಕೊಳ್ಳುವ ನಿನಗೆ ಆ ಶಕ್ತಿ, ಆ ತಾಳ್ಮೆ ಇರಬೇಕು. ಹಲ್ಲೆಲೂಯಾ. ಆದ್ರೆ ನೋಡಿ ಹೇಳ್ತಾರೆ, ಹಿಂತೆಗೆದವರಿಗೆ ನನ್ನಲ್ಲಿ ಸಂತೋಷ ಇರುವುದಿಲ್ಲ. ನಾವಾದರೂ ಹಿಂತೆಗೆದವರಾಗಿ ನಾಶವಾಗುವವರಲ್ಲ. ಹೇಳಿ ಹಲ್ಲೆಲೂಯಾ.
ಹೇಳಿ ಎಲ್ಲರೂ, ನಾವು ನಾಶವಾಗುವವರಲ್ಲ, ಹಾ, ನಂಬುವವರಾಗಿರಿ, ಹಾ ಹಾ, ಹೊಂದಿದವರಾಗಿದ್ದೇವೆ. ಹಾಲೆಲೂಯ. ನಾವೇನಾಗಿಲ್ಲ, ನಾಶವಾಗುವವರಲ್ಲ, ತೆಗೆಯುವವರು ಅಲ್ಲ. ಹಾಲೆಲೂಯ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವಂತರಾಗಿರ್ತಾರೆ, ಅವರು ತಡೆ ಮಾಡುವವರಲ್ಲ. ಹಾಲೆಲೂಯ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಆಮೇನ್. ಆ ನಂಬಿಕೆಯನ್ನು ಹುಟ್ಟಿಸುವವರು, ಪೂರೈಸುವವರು ಯೇಸುವಾಗಿರ್ತಾರೆ. ಆಮೇನ್ ಅಂತ ಹೇಳೋಣ. ಹೇಳಿ ಎಲ್ಲ ಜೋರಾಗಿ, ಎಲ್ಲ ಎದ್ದು ನಿಂತ್ಕೊಂಡು ಹೇಳೋಣ. ನಂಬಿಕೆಯನ್ನು